ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಿದ್ದೇನೆ. ಎಸ್, ನಾವು ಆಲ್ರೆಡಿ ಮೈಂಡ್ ಮ್ಯಾಪ್ ಸೀರೀಸ್ನ ಕಂಪ್ಲೀಟ್ ಮಾಡಿದ್ದೇವೆ. ನಾವ್ ಇಟ್ಸ್ ಟೈಮ್ ಫಾರ್ ಅ ನ್ಯೂ ಸೀರೀಸ್ ದ್ಯಾಟ್ ಈಸ್ ಸೂಪರ್ 30 ಕ್ವಶನ್ ಸೀರೀಸ್. ಎಸ್, ನಾವು ಪ್ರತಿ ಚಾಪ್ಟರಿಂದ 30 ಕ್ವಶನ್ಸ್ನ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಓಕೆ, ಸೊ ಇದು ಅಕಾರ್ಡಿಂಗ್ ಟು ಬೋರ್ಡ್ ಪ್ಯಾಟರ್ನ್ ಇರುತ್ತೆ. ಸೊ ಬೋರ್ಡ್ ಪ್ಯಾಟರ್ನ್ ಏನೇನು ಕ್ವಶನ್ಸ್ ಇರುತ್ತೆ? MCQs, ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್, ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಮತ್ತೆ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಇರುತ್ತೆ. ಸೊ ಅದೇ ರೀತಿ ನಾವು ಪ್ರತಿ ಚಾಪ್ಟರಿಂದ ಅದೇ ಪ್ಯಾಟರ್ನ್ ನಲ್ಲಿ 30 ಕ್ವಶನ್ಸ್ನ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಮೊದಲನೇ ಚಾಪ್ಟರ್ದ ಎಲೆಕ್ಟ್ರಿಸಿಟಿಯಿಂದ ಟಾಪ್ 30 ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಮೊದಲಿಗೆ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ನಾವು MCQ ಡಿಸ್ಕಸ್ ಮಾಡಿ ಆಮೇಲೆ ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್, ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಮತ್ತೆ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಕಡೆ ಮೂವ್ ಆಗೋಣ. ಫಸ್ಟ್ ಕ್ವಶನ್ ನೋಡಿ ನೀವು. ಎ ಸ್ಟೂಡೆಂಟ್ ಪ್ಲಾಟ್ಸ್ VI graph from 3 samples of nichrome wire with resistances R1, R2, R3. Choose from following statement that holds true of this graph. ಇಲ್ಲಿ ನಮಗೆ ಗ್ರಾಫ್ ಕೊಟ್ಟಿದ್ರೆ I ವರ್ಸಸ್ V. ಕರೆಕ್ಟ್ ಆಗಿ ನೋಡಿ, I ವರ್ಸಸ್ V ವರ್ಸಸ್ I ಅಲ್ಲ. ಸೊ R3, R1, R2 ಕೊಟ್ಟಿದ್ದಾರೆ. ಸೊ ಈ ಗ್ರಾಫಿಗೆ ಸಂಬಂಧಪಟ್ಟಂತೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವ ಆಪ್ಷನ್ಸ್ ಕರೆಕ್ಟ್ ಅಂತ? ಓಕೆ, ಸೊ ನಮಗೆ ಗೊತ್ತಿದೆ ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನ್ ಹೇಳುತ್ತೆ? ಸೊ ಫಾರ್ ಓಮ್ಸ್ ಲಾ ರೆಸಿಸ್ಟೆನ್ಸ್ ಈಸ್ ಕಾನ್ಸ್ಟೆಂಟ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ನಾನ್ ಓಮಿಕ್ ರೆಸಿಸ್ಟೆನ್ಸ್ ಆದ್ರೆ ಇಲ್ಲಿ ರೆಸಿಸ್ಟೆನ್ಸ್ ವೇರಿ ಆಗುತ್ತೆ ವಿತ್ ವೇರಿಯೇಷನ್ ಆಫ್ ಅ ಟೆಂಪರೇಚರ್. ಅಲ್ಲಿ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿರಲ್ಲ, ಬಟ್ ಇಲ್ಲಿ ಹೋಮಿಕ್ ರೆಸಿಸ್ಟೆನ್ಸ್ ಅಲ್ಲಿ ನಮಗೆ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು ದಾಟ್ ನಮ್ಗೆ ಏನ್ ಸಿಗುತ್ತೆ? R is equal to delta V divided by delta I, change in Y axis divided by change in X axis ಅಂತ ಬರ್ತಾ ಇತ್ತು. ಇಲ್ಲಿ V versus I ಗ್ರಾಫ್, ಬಟ್ ಇಲ್ಲಿ ನಮ್ಗಿರೋದು I ವರ್ಸಸ್ V ಗ್ರಾಫ್. ಸೊ ಇದಕ್ಕೆ ನಮಗೆ ಕಂಡಕ್ಟನ್ಸ್ ಅಂತ ಬರುತ್ತೆ. ದಟ್ ಈಸ್ ಡೆಲ್ಟಾ I ಡಿವೈಡೆಡ್ ಬೈ ಡೆಲ್ಟಾ V. ಸೊ ದಿಸ್ ಇಸ್ ಫಾರ್ I ವರ್ಸಸ್ V ಗ್ರಾಫ್. ಓಕೆ, ಇಲ್ಲಿ ಅಲಾಂಗ್ Y ಆಕ್ಸಿಸ್ ಅಲ್ಲಿ I ಇದೆ, ಅಲಾಂಗ್ X ಆಕ್ಸಿಸ್ ಅಲ್ಲಿ V ಇದೆ. ಇಲ್ಲಿ ನಮಗೆ ಸ್ಲೋಪ್ನ ಫೈಂಡ್ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು delta Y divided by delta X. Okay, so for resistance delta Y divided by delta X, right? So ಇಲ್ಲಿ for resistance ಗೆ, okay, resistance ಕಾನ್ಸೆಪ್ಟ್ ಗೆ ಇಲ್ಲಿ V ವರ್ಸಸ್ I ಬರಬೇಕು. ಫಾರ್ ಕಂಡಕ್ಟನ್ಸ್ ಗೆ I ವರ್ಸಸ್ V ಬಂದಿದೆ. ಸೊ ಇಲ್ಲಿ ಅವ್ರು ಕೊಟ್ಟಿರೋ ಗ್ರಾಫ್ ವಿತ್ ರೆಸ್ಪೆಕ್ಟ್ ಟು ಕಂಡಕ್ಟನ್ಸ್, ಬಟ್ ಇಲ್ಲಿ ನಮಗೆ ಕೊಟ್ಟಿರೋದು ರೆಸಿಸ್ಟೆನ್ಸ್. ಅಂದ್ರೆ ನಮಗೆ ಕಾನ್ಸೆಪ್ಟ್ ಪ್ರಕಾರ ಗೊತ್ತಿದೆ R is inversely proportional to G. R is inversely proportional to G. So according to this graph ಏನಾಗಿರುತ್ತೆ? ಕಂಡಕ್ಟನ್ಸ್ ಆಫ್ ದಿಸ್ is greater than this and this is greater than this, right? ಅಂದ್ರೆ ಕಂಡಕ್ಟನ್ಸ್ಗೆ ವಿತ್ ರೆಸ್ಪೆಕ್ಟ್ ಟು ಕಂಡಕ್ಟನ್ಸ್ R3 is greater than R1 is greater than R2, right? ಫಾರ್ ರೆಸಿಸ್ಟೆನ್ಸ್ ನಮಗೆ ಬೇಕಾಗಿರೋದು ರೆಸಿಸ್ಟೆನ್ಸ್ ಅಲ್ಲಿ ಅವ್ರು ಕೇಳಿರೋದು ಯಾವುದು? ರೆಸಿಸ್ಟೆನ್ಸ್ ವಿತ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಪ್ರಕಾರ ನಾವು ನೋಡೋದಾದ್ರೆ ದಟ್ ಈಸ್ R2 is greater than R1 is greater than R3, right? ಸೊ ಇಲ್ಲಿ ನಮಗೆ ಬೇಕಾಗಿರೋದು ಇನ್ ಟರ್ಮ್ಸ್ ಆಫ್ ರೆಸಿಸ್ಟೆನ್ಸ್, ರೈಟ್? ಸೊ ಹಾಗಿದ್ರೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್? ಇಲ್ಲಿ ಫಸ್ಟ್ ಆಪ್ಷನ್ ಡೈರೆಕ್ಟ್ಲಿ ರಾಂಗ್, ನಾಟ್ ಈಕ್ವಲ್. ಆಮೇಲೆ R1 is greater than R2 is greater than R3 ಇಲ್ಲ. ಆರ್ಡರ್ ನೋಡ್ಬೋದು ನೀವು, R3, R1, R2, ದಿಸ್ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಒನ್ R3 is greater than R2 is greater than R1 ಅಂತಿದೆ. ಎಸ್ ಆಫ್ ಕೋರ್ಸ್, ಬಟ್ ದಟ್ ಈಸ್ ಫಾರ್ ಕಂಡಕ್ಟನ್ಸ್ G. ಓಕೆ, ಬಟ್ ನಮಗೆ ಕೇಳ್ತಿರೋದು ಯಾವುದು? ನಮಗೆ ಕೇಳ್ತಿರೋದು ರೆಸಿಸ್ಟೆನ್ಸ್ ಇನ್ ಟರ್ಮ್ ಅಲ್ಲಿ. ಓಕೆ, ಸೊ ಆದ್ರಿಂದ ನಮಗೆ ಲಾಸ್ಟ್ ಆಪ್ಷನ್ R2 is greater than R1 is greater than R3. ಸೊ ಹೆನ್ಸ್ our right answer is option D. This is also wrong. This is for conductance, this is for resistance, right? So ಇಲ್ಲಿ ನಮಗೆ ಹೈಲೈಟ್ ಆಗಿರಬೇಕಾಗಿರೋದು ಏನು ಅಂತಂದ್ರೆ
This is the statement. Holds true for this graph. Okay. 3 sample of nichrome wire with resistance R1, R2, R3. Okay. So ಇಲ್ಲಿ R3, R2, R1 ಅಂತಿದೆ. ಇದು ಆರ್ಡರ್ ಅಲ್ಲಿ ಇಲ್ಲ. ಸೊ ಅದರಿಂದ ದಿಸ್ ಇಸ್ ರಾಂಗ್. ಇಲ್ಲಿ ಆರ್ಡರ್ ಅಲ್ಲಿ ಇದೆ. ಗಾಟ್ ಇಟ್? ನೋಡಿ R2, R1, R3. ಅಥವಾ R3, R1, R2 ಆದ್ರೆ ಇರಬೇಕಿತ್ತು. ನೋಡಿ ಇಲ್ಲಿ R3, R2, R1 ಅಂತಿದೆ. ಅದೇ ಪ್ಲೇಸ್ ಅಲ್ಲಿ R1, R2 ಬಂದಿದ್ರೆ ದಿಸ್ ಇಸ್ ಆಲ್ಸೋ ರೈಟ್. ಕರೆಕ್ಟ್? ನೆಕ್ಸ್ಟ್ ಕ್ವಶನ್. The instrument used for measuring electric current. Electric current measure ಮಾಡುವುದು ಯಾವುದು? ಯಾವ ಇನ್ಸ್ಟ್ರೂಮೆಂಟ್? ammeter. Direct answer. So our answer is ammeter. So ಇಲ್ಲಿ ಕೇಳ್ತಿರೋದು ಕರೆಂಟ್. ಅದೇ ಪೊಟೆನ್ಷಿಯಲ್ ಡಿಫರೆನ್ಸ್ ಆದ್ರೆ that is a voltmeter. Right? So next ನೋಡೋಣ. Next question. Which of the following does not apply to silver? ಇಲ್ಲಿ ನೋಡಿ ಕ್ವಶನ್ ನೋಡಿ. Does not apply to the silver. ಯಾವ ಸ್ಟೇಟ್ಮೆಂಟ್ ಈ ಸಿಲ್ವರ್ಗೆ ಅಪ್ಲೈ ಆಗಲ್ಲ? ಸಿಲ್ವರ್ ಅಂದ್ರೇನು? ಇಟ್ ಈಸ್ ಅ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ. ರಬ್ಬರ್ ಅಂತ ತಗೊಂಡ್ರೆ ಇಟ್ ಈಸ್ ಅ ವೆರಿ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನಾವು ಇನ್ಸುಲೇಟರ್ ಅಂತಾನು ಕರಿಬಹುದು. ಸೊ ಇಲ್ಲಿ ಕೊಟ್ಟಿರೋದು ಆಪ್ಷನ್ಸ್ ನೋಡ್ಬೋದು ನೀವು. ಎ ಬಿ ಸಿ ಡಿ. ಎ ನೋಡಿ, ದ ರೆಸಿಸ್ಟೆನ್ಸ್ ಪ್ರೊವೈಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಲೆಂತ್. ಎಸ್, ಅಕಾರ್ಡಿಂಗ್ ಟು ದ ಫಾರ್ಮುಲಾ ಆರ್ that is equal to rho L divided by A. Okay. Second one, the resistance provided is inversely proportional to the area of cross section. Yes. So first statement you nodeಬಹುದು. First statement with respect to length directly proportional. Resistance is inversely proportional. Next one, their resistivity is in the range of 10 power minus 8 meter to 10 power minus 6 ಮೀಟರ್ ಅಂದಿದೆ. ಇಲ್ಲಿ ಯೂನಿಟ್ ಸ್ವಲ್ಪ ರಾಂಗ್ ಆಗಿದೆ. ಓಕೆ, ಸ್ವಲ್ಪ ರಾಂಗ್ ಆಗಿದೆ. ಇಲ್ಲಿ ರೆಸಿಸ್ಟಿವಿಟಿ ಯೂನಿಟ್ ಏನು? ಓಮ್ ಮೀಟರ್. ರೈಟ್? ಓಮ್ ಮೀಟರ್. ಸೊ ರೈಟ್ unit is ohm meter. Okay, so this is also right because 10 power minus 8 to 10 power minus 6 ohm meter andre resistivity is 2 less. So 2 less ಅಂತಂದ್ರೆ ಏನು? ಇಲ್ಲಿ resistivity ಕಮ್ಮಿ ಇದೆ ಅಂದ್ರೆ very good conductor. Silver is a very good conductor. Yes. So first 3 match ಆಯಿತು. Last one ನೋಡೋಣ. The movement of electrons on their outermost orbital tightly held together. ನೋಡಿ, ಗುಡ್ ಕಂಡಕ್ಟರ್ಗೆ ಸ್ಪೆಷಲಿ ಈ ಚಿನ್ನ ಮತ್ತೆ ಬೆಳ್ಳಿ ಇರತ್ತಲ್ಲ, ದೇ ಆರ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಂದ್ರೆ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಏನಿರುತ್ತಲ್ಲ ಫ್ರೀ ಆಗಿರುತ್ತೆ. ಅದರಿಂದ ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅಥವಾ ಫ್ರೀ ಎಲೆಕ್ಟ್ರಾನ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಹೇಳ್ತೀವಿ. ಏನಂತಂದ್ರೆ ಸಿಲ್ವರ್ ಆಸ್ ವೆಲ್ ಆಸ್ ನಮಗೆ ಅಲ್ಯೂಮಿನಿಯಂ ಮತ್ತೆ ಇನ್ನೊಂದು ಬರುತ್ತೆ copper. All these are very good conductor of electricity because they have more number of free electrons or valence electrons in the outermost orbit ಅಂತ. ಸೊ ಇಲ್ಲಿ ಟೈಟ್ಲಿ ಬಂದಿರೋದ್ರಿಂದ ನೀವು ನೋಡ್ಬೋದು ಒಂದು ವರ್ಡ್ ಟೈಟ್ಲಿ. ಸೊ ಈ ವರ್ಡ್ ಇಂದ ನಮಗೆ ನಮ್ಮ ರೈಟ್ ಆಪ್ಷನ್ ಯಾವ್ದು ಅಂತಂದ್ರೆ ಲಾಸ್ಟ್ ಆಪ್ಷನ್. ದಿಸ್ ಈಸ್ ನಾಟ್ ಅಪ್ಲೈ ಫಾರ್ silver. Is it clear? Okay, so let's move on to the next question. That is, there are 3 resistors connected in a parallel. ಇಲ್ಲಿ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಓಕೆ, ಕ್ವಶನ್ ಕರೆಕ್ಟ್ ಆಗಿ ಓದ್ಬೇಕು ನೀವು. ಪ್ಯಾರಲಲ್, ದ ರೆಸಿಸ್ಟೆನ್ಸ್ ಆಫ್ ಈಚ್ ರೆಸಿಸ್ಟರ್ ಈಸ್ ಅ 3 ohm. ಅಂದ್ರೆ ಪ್ರತಿಯೊಂದು ರೆಸಿಸ್ಟರ್ ವ್ಯಾಲ್ಯೂ ಎಷ್ಟಿದೆ? 3 ohm. ಓಕೆ, ರೆಸಿಸ್ಟೆನ್ಸ್ ಆಫ್ ಈಚ್ ರೆಸಿಸ್ಟರ್ ಈಸ್ 3 ohm. ವಾಟ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ಆಲ್ 3 ರೆಸಿಸ್ಟರ್ಸ್? all 3 registers. ಸೊ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಪ್ಯಾರಲಲ್ ಕಾಂಬಿನೇಷನ್ ಫಾರ್ ಪ್ಯಾರಲಲ್ ಕಾಂಬಿನೇಷನ್ ವಾಟ್ ಇಸ್ ದ ಫಾರ್ಮುಲಾ? ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಮೈಂಡ್ ಮ್ಯಾಪ್ ಓದಿದೀವಿ, ಸಮ್ಮರಿ ಸೀರೀಸ್, ಅದರಿಂದ ನಮ್ಗೆ ಗೊತ್ತಾಗಿದೆ ಆಲ್ರೆಡಿ. That is 1 by RP ಅಂತಂದ್ರೆ resistance in parallel combination. Next one, how many resistors are there? 3. Therefore 1 by R1 plus 1 by R2 plus 1 by
R3, right? So 1 by RP that is equals to ಎಷ್ಟು ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ? 3 ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ. ಈಚ್ ರೆಸಿಸ್ಟರ್ಸ್ ವ್ಯಾಲ್ಯೂ ಎಷ್ಟಿದೆ? 3 ohm. Resistance of a resistor is 3 ohm. Therefore 1 by 3 plus 1 by 3 plus 1 by 3. So ಎಷ್ಟಾಗುತ್ತೆ? LCM ತಗೊಂಡ್ರೆ 3 by 3 that is 1. ಅಂದ್ರೆ RP value equivalent resistance in parallel combination for this case is 1 ohm. ಸರ್ ಇದು ತುಂಬಾ ಲೆಂತ್ ಆಯ್ತು, ನಮಗೆ ಈಸಿ ಆಗಿ ಬೇಕು ಅಂತಂದ್ರೆ ಆಲ್ರೆಡಿ ನಾನು ರೆಗ್ಯುಲರ್ ಕ್ಲಾಸಲ್ಲಿ ನಿಮಗೆ ಟ್ರಿಕ್ ಹೇಳ್ಕೊಟ್ಟಿದೆ. ಏನು? ಇಫ್ ಆಲ್ ದ ರೆಸಿಸ್ಟೆನ್ಸ್ ಆರ್ ಐಡೆಂಟಿಕಲ್, ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್ಸ್ ಆರ್ ಐಡೆಂಟಿಕಲ್ ಅಂದ್ರೆ ಒಂದೇ ವ್ಯಾಲ್ಯೂ ಇದ್ರೆ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಯಾವುದು? ಆರ್ ಡಿವೈಡೆಡ್ ಬೈ ಎನ್, ರೈಟ್? ಸೊ ಇಲ್ಲಿ ನಂಬರ್ ಆಫ್ ರೆಸಿಸ್ಟರ್ಸ್ ಎನ್ ಅಂತಂದ್ರೆ ನಂಬರ್ ಆಫ್ ರೆಸಿಸ್ಟರ್ಸ್. ಓಕೆ, ಸೊ ಅದನ್ನ ನಮ್ಗೆ ಏನ್ ಗೊತ್ತಾಗುತ್ತೆ? ಆರ್ ಪಿ ದ್ಯಾಟ್ ಈಸ್ ಈಕ್ವಲ್ ಟು ನಮ್ ಆರ್ ವ್ಯಾಲ್ಯೂ ಎಷ್ಟಿದೆ? 3 ohm. ನಂಬರ್ ಆಫ್ ರೆಸಿಸ್ಟರ್ 3 ರೆಸಿಸ್ಟರ್ಸ್ ಯೂಸ್ ಮಾಡಿದ್ರೆ therefore directly you can write RP as 1 ohm. So this is a shortest method you can use. Okay, so finally ನಮ್ಮ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಎ, ರೈಟ್? ಆಪ್ಷನ್ ಎ. ಇಸ್ ಇಟ್ ಕ್ಲಿಯರ್? ಸರ್ ಅದೇ ನಮಗೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಐಡೆಂಟಿಕಲ್ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್ಸ್ ಇದ್ರೆ ಯಾವ ತರ ಮಾಡೋದು? ಡೈರೆಕ್ಟ್ಲಿ ಮಲ್ಟಿಪ್ಲೈ ಮಾಡೋದು. ಸೊ ಸೀರೀಸ್ ಕಾಂಬಿನೇಷನ್ಗೆ, ಓಕೆ, ಫಾರ್ ಸೀರೀಸ್ ಕಾಂಬಿನೇಷನ್ ಆರ್ ಎಸ್ ದಟ್ ಈಸ್ ಈಕ್ವಲ್ ಟು ಎನ್ ಆರ್. ಸಿಂಪಲ್. ಓಕೆ, ಎನ್ ಆರ್. ಅರ್ಥ ಆಗ್ತಿದೆನಾ? ಎನ್ ಆರ್. ಸೊ ಇಲ್ಲಿ ಸೀರೀಸ್ ಕಾಂಬಿನೇಷನ್ ಎನ್ ಅಂದ್ರೆ ನಂಬರ್ ಆಫ್ ರೆಸಿಸ್ಟರ್ಸ್ ಯೂಸ್ಡ್, ಅಂದ್ರೆ ಆರ್ ಅಂತಂದ್ರೆ ಐಡೆಂಟಿಕಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಇಲ್ಲಿ 3 ohm ಯಾವ ತರ ಕೊಟ್ಟಿರ್ತಾರೆ ಅದೇ ತರ ನಿಮಗೆ ಸೀರೀಸ್ ಕಾಂಬಿನೇಷನ್ ಕೊಟ್ಟಿದ್ರೆ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಫೈನ್. ನೆಕ್ಸ್ಟ್ ಒನ್. ಇಫ್ ಎ ಪರ್ಸನ್ ಹ್ಯಾಸ್ 5 resistors each of value 1 by 5 ohm, okay, 1 by 5 ohm, then the maximum resistance he can obtain by connecting them is. ಯಾವ ಕಾಂಬಿನೇಷನ್ ಯೂಸ್ ಮಾಡಬೇಕು? ಪ್ಯಾರಲಲ್ ಕಾಂಬಿನೇಷನ್ ಯೂಸ್ ಮಾಡಬೇಕಾ ಅಥವಾ ಸೀರೀಸ್ ಕಾಂಬಿನೇಷನ್ ಯೂಸ್ ಮಾಡಬೇಕಾ? ಸೊ ನಮಗೆ ಥಿಯರಿಟಿಕಲಿ ಗೊತ್ತಿದೆ, ಆಲ್ರೆಡಿ ನಾವು ತುಂಬಾ ಲೆಕ್ಚರ್ಸ್ ಓದಿದೀವಿ, ತಿಳ್ಕೊಂಡಿದೀವಿ ಯಾವ ತರ ಕಾನ್ಸೆಪ್ಟ್ ಇರುತ್ತೆ ಅಂತ. ಸೊ ಪ್ಯಾರಲಲ್ ಕಾಂಬಿನೇಷನ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಟ್ ಪ್ಯಾರಲಲ್ ಕಾಂಬಿನೇಷನ್ ವಿಲ್ ಬಿ ಲೆಸ್ ದ್ಯಾನ್ ದ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಯೂಸ್ಡ್ ಇನ್ ದ ಸರ್ಕ್ಯೂಟ್. ಓಕೆ, ಸೀರೀಸ್ ಕಾಂಬಿನೇಷನ್ ಏನಾಗಿರುತ್ತೆ? The total resistance ಅಥವಾ the equivalent resistance of the system will be greater than the highest individual resistance used in the circuit, right? So ಹಾಗಿದ್ರೆ ಇಲ್ಲಿ ನಮಗೆ ಕೇಳ್ತಿರೋದು ಮ್ಯಾಕ್ಸಿಮಮ್ ಕೇಳ್ತಿರೋದು, ರೈಟ್? ಸೊ ಮ್ಯಾಕ್ಸಿಮಮ್ ಅಂತಂದ್ರೆ ಯಾವ ಕಾಂಬಿನೇಷನ್ ಯೂಸ್ ಮಾಡಬೇಕು? ಎಸ್, ಡೆಫಿನೆಟ್ಲಿ ನಮಗೆ ಸೀರೀಸ್ ಕಾಂಬಿನೇಷನ್ ಯೂಸ್ ಮಾಡಬೇಕಾಗಿರುತ್ತೆ. ಮ್ಯಾಕ್ಸಿಮಮ್, ಫಾರ್ ಮ್ಯಾಕ್ಸಿಮಮ್ ಇಟ್ ಈಸ್ ಎ ಸೀರೀಸ್ ಕಾಂಬಿನೇಷನ್. ಅಥವಾ ನಮಗೆ ಮಿನಿಮಮ್ ಕೇಳಿದ್ರೆ, ಮಿನಿಮಮ್ ವ್ಯಾಲ್ಯೂ ಕೇಳಿದ್ರೆ ವಿ ಕ್ಯಾನ್ ಗೋ ಹೆಡ್ ವಿತ್ ಪ್ಯಾರಲಲ್ ಕಾಂಬಿನೇಷನ್, ರೈಟ್? ಇಲ್ಲಿ ಕೇಳಿರೋದು ಮ್ಯಾಕ್ಸಿಮಮ್. ದೇರ್ಫೋರ್ ಸೊ ನಮಗೆ ಆರ್ ವ್ಯಾಲ್ಯೂ ಎಷ್ಟಿದೆ? 1 by 5 ohm. ಎಷ್ಟು ರೆಸಿಸ್ಟರ್ಸ್ ಇದೆ? ನಂಬರ್ ಆಫ್ ರೆಸಿಸ್ಟರ್ಸ್ ಎಷ್ಟಿದೆ? 5. ಅಂದ್ರೆ ಎನ್ ವ್ಯಾಲ್ಯೂ ಈಸ್ 5. ದೇರ್ಫೋರ್ ಡೈರೆಕ್ಟ್ಲಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದ್ನಲ್ಲ, ಇಫ್ ಐಡೆಂಟಿಕಲ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್, ಹಾಗಿದ್ರೆ ಈಸಿಯೆಸ್ಟ್ ವೇ ಯಾವುದು? ಆರ್ ಎನ್ ಇಂಟು ಆರ್. ಆರ್ ಎಸ್ ಇಸ್ ಈಕ್ವಲ್ ಟು ಎನ್ ಎಸ್ ಟು 5 ಇಂಟು ಆರ್ ಎಸ್ ಟು 5, 1 by 5. So 5 get cancel, you'll be having 1 ohm. So series combination ಅಲ್ಲಿ highest resistance ಬೇಕು ಅಂದ್ರೆ ಕನೆಕ್ಟ್ ಮಾಡ್ಕೋಬಹುದು. So right answer is 1 ohm. Again it is 1 ohm, right? Is it clear? So sir ನಮಗೆ ಡೈರೆಕ್ಟ್ ಆಗಿ ಬೇಡ, ನಮಗೆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ ಅನ್ನೋರು ಇರ್ತಾರೆ. ಸೊ ಎಸ್, ಅವ್ರಿಗೋಸ್ಕರ ಸೊ ಇಲ್ಲಿ RS is equal to R1 plus R2 plus R3
plus R4 plus R5. ಯಾಕೆ till R5? Because we have 5 resistors in the circuit. So RS is equal to ಎಲ್ಲ ಐಡೆಂಟಿಕಲ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ 1/5 ohm, 1/5 ohm, 1/5 ohm, 1/5 ohm plus 1/5 ohm. ಅಂದ್ರೆ 5 times, right? LCM ತಗೊಂಡ್ರೆ ಎಷ್ಟಾಗುತ್ತೆ? RS is equal to 5 divided by 5, that is equal to 1 ohm. So finally 1 ohm is the solution. Clear? 2 methods. ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬಹುದು. Got it? Next one. The resistance of the wire when length of the wire increased 2 times. ಇಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಆನ್ಸರ್ ನೋಡೋಣ, ಆಮೇಲೆ ನಿಮ್ಮ ಕನ್ಫ್ಯೂಷನ್ ಏನಂತ ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಮಗೆ ಕೊಟ್ಟಿರೋದು ವೆನ್ ಲೆಂತ್ ಆಫ್ ದ ವೈರ್ ಇನ್ಕ್ರೀಸ್ಡ್ 2 times ದ ರೆಸಿಸ್ಟೆನ್ಸ್ ಆಫ್ ವೈರ್. ಸೊ ಒರಿಜಿನಲ್ ಫಾರ್ಮುಲಾ ಯಾವುದು? ಆರ್ ಇಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ. ನಮಗೆ ಥೆರಡಿಕಲ್ ಗೊತ್ತು, ಇಫ್ ಲೆಂತ್ ಇನ್ಕ್ರೀಸಸ್ n times ಅನ್ಕೊಳ್ಳೋಣ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಿಕ್ರೀಸಸ್ ಬೈ n times. ಅದು ಗೊತ್ತಿದೆ ತಾನೆ? ಸೊ ಫಾರ್ ಎಕ್ಸಾಂಪಲ್ n times ನ ಕನ್ಸಿಡರ್ ಮಾಡ್ಕೊಂಡ್ರೆ, ಇಫ್ ಲೆಂತ್ ಈಸ್ ಇನ್ಕ್ರೀಸ್ ಬೈ n times ಅಂದ್ರೆ ನ್ಯೂ ಲೆಂತ್ ವಿಲ್ ಬಿ n times l. ನ್ಯೂ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ವಿಲ್ ಬಿ a ಡಿವೈಡೆಡ್ ಬೈ n ಅಂತ ನಮಗೆ ಈ ಕಾನ್ಸೆಪ್ಟ್ ಓದಿರ್ತೀವಿ, ರೈಟ್? ಈ ಕಾನ್ಸೆಪ್ಟ್ ಓದಿರ್ತೀವಿ. ಬಟ್ ಇಲ್ಲಿ ನಾನು 2 ಕೇಸ್ನ ಮಾಡ್ತೀನಿ ನಿಮಗೋಸ್ಕರ. ಓಕೆ, ಸೊ ಫಸ್ಟ್ ಕನ್ಸಿಡರ್ ಮಾಡ್ಕೋಣ 2 ಪ್ಯಾರಾಮೀಟರ್. ದಿಸ್ ಈಸ್ ಅ ರೆಸಿಸ್ಟಿವಿಟಿ ಅಂದ್ರೆ ನೇಚರ್ ಆಫ್ ದ ಮಟೀರಿಯಲ್. ಓಕೆ, ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್, ಲೆಂತ್ ಆಫ್ ದ ಕಂಡಕ್ಟರ್ ಆಫ್ ದ ವೈರ್. ಓಕೆ, ಕಂಡಕ್ಟರ್ ಈಸ್ ನಥಿಂಗ್ ಬಟ್ ವೈರ್. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಕನ್ಫ್ಯೂಸ್ ಆಗಬೇಡಿ. ಕಂಡಕ್ಟರ್ ಈಸ್ ನಥಿಂಗ್ ಬಟ್ ವೈರ್. ಫೈನ್. ಇಲ್ಲಿ ಬೈ ಕನ್ಸಿಡರಿಂಗ್ ರೋ ಮತ್ತೆ ಎ both are constant, right? R is directly proportional to the L, right? ಹಾಗಿತ್ತಂದ್ರೆ ಏನಾಗುತ್ತೆ? ಇಲ್ಲಿ ನ್ಯೂ ರೆಸಿಸ್ಟೆನ್ಸ್ ಬೇಕು, ರೋ ಡ್ಯಾಶ್, ಆರ್ ಡ್ಯಾಶ್ ನ್ಯೂ ರೆಸಿಸ್ಟೆನ್ಸ್, ರೋ ಬಿಕಾಸ್ ಸೇಮ್ ಮೆಟೀರಿಯಲ್ ಆಗಿರಿಂದ ಆಸ್ ಇಟ್ ಈಸ್, ನಮಗೆ ಎಲ್ ಡ್ಯಾಶ್ ಎ ಡ್ಯಾಶ್. ಓಕೆ, ಸೊ ಆರ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಸೇಮ್ ಮೆಟೀರಿಯಲ್ ಆಗಿರಿಂದ ಆರ್ ಆಸ್ ಇಟ್ ಈಸ್ ಬರೀತೀನಿ. ಆಮೇಲೆ ಎಲ್ ಡ್ಯಾಶ್ ಏನಾಗಿರುತ್ತೆ? ಇಲ್ಲಿ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗಿದೆ? 2 times. ದೇರ್ಫೋರ್ 2 times ಆಫ್ ಎಲ್ ಡಿವೈಡೆಡ್ ಬೈ, ಇಲ್ಲಿ ಏರಿಯಾ ಏನು ತಗೊಂಡಿದೆ? ಕಾನ್ಸ್ಟೆಂಟ್. ದೇರ್ಫೋರ್ ಎ ಡ್ಯಾಶ್ ಈಸ್ ಆಲ್ಸೋ ಎ, ಕಾನ್ಸ್ಟೆಂಟ್, ಚೇಂಜ್ ಆಗ್ತಿಲ್ಲ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ರೋ ಎಲ್ ಡಿವೈಡೆಡ್ ಬೈ ಎ. ನಮ್ಗೆ ಆಲ್ರೆಡಿ ಗೊತ್ತು ಇದ್ರ ವ್ಯಾಲ್ಯೂ ಎಷ್ಟು? ಆರ್. ಸೊ ದ್ಯಾಟ್ ವಿಲ್ ಬಿ 2 times of R. Therefore, ನಿಮಗೆ ಬೇಕಾಗಿರೋ ಆನ್ಸರ್ R dash is equal to 2R. So 2 times ಆಗುತ್ತೆ. ನಮ್ಮ ರೈಟ್ ಆನ್ಸರ್ ಯಾವುದು? Becomes 2 times, becomes 3 times. Yes, this is our answer. 2 times. ಸರ್, ಈ ಕಾನ್ಸೆಪ್ಟ್ ಎಲ್ಲೋಯ್ತು? ಇಲ್ಲಿ ನಾನು ಅಸಂಪ್ಷನ್ ಮಾಡ್ಕೊಂಡಿದ್ದೇನೆ. ಈ ಅಸಂಪ್ಷನ್ ಮಾಡ್ಕೊಂಡು ನಾನು ಸಾಲ್ವ್ ಮಾಡಿರೋದು. ಸಪೋಸ್ ನನಗೆ ಅಸಂಪ್ಷನ್ ಏನು ಬೇಕಾಗಿಲ್ಲ, ಆಸ್ ಇಟ್ ಈಸ್ ನಾನು ಸಾಲ್ವ್ ಮಾಡ್ಬೇಕು ಅನ್ಕೊಳ್ಳಿ. ಓಕೆ, ಸಾಲ್ವ್ ಮಾಡ್ಕೋಬೇಕು ಅನ್ಕೊಂಡ್ರೆ ಅಂಟಿಲ್ ಅನ್ಲೆಸ್ ಇಟ್ ಈಸ್ ಮೆನ್ಷನ್ಡ್ ಡು ನಾಟ್ ಕನ್ಸಿಡರ್ ಇಟ್ ಆಸ್ ಎ ಕಾನ್ಸ್ಟೆಂಟ್. ಇಲ್ಲಿ ನಾನು ಕಾನ್ಸ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಅದರಿಂದ ನಾನು 2 times ಅಂತ ಬರೆದೆ. ಸಪೋಸ್ ನಾನು ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡಿಲ್ಲ, ಅದಕ್ಕೆ ಏನಾಗುತ್ತೆ? ಆರ್ ಡ್ಯಾಶ್ ಈಸ್ ಈಕ್ವಲ್ ಟು ರೋ ಡ್ಯಾಶ್ ಎಲ್ ಡ್ಯಾಶ್ ಎ ಡ್ಯಾಶ್. ಇಫ್ ಎಲ್ ಡ್ಯಾಶ್ ಈಸ್ becomes 2 times of original length, what happens to the area? New area, thickness will be reduced by 2 times, right? So using the same concept, R dash is equal to same material ಆಗಿರೋದ್ರಿಂದ ರೋ as it is, L dash ಏನಾಗಿರುತ್ತೆ? 2 times of L, A dash ಏನಾಗಿರುತ್ತೆ? A by 2. ಸಿಂಪ್ಲಿಫೈ ಮಾಡಿದ್ರೆ ಈ 2 ನ ಮೇಲ್ಗಡೆ ತಗೊಂಡು ಹೋಗಿದ್ರೆ ಎಷ್ಟಾಗುತ್ತೆ? 4 ರೋ L divided by A. ನಮಗೆ ಆಲ್ರೆಡಿ ಗೊತ್ತು the value of this, right? So ನಾವು ಏನಂತ ಬರೀಬಹುದು? R dash is equal to 4 times of original R. So this is required solution if it is not mentioned. So ಇಲ್ಲಿ ನಾನು ಕನ್ಸಿಡರ್ ಮಾಡ್ತಿರೋದು ಯಾವ್ದಂತಂದ್ರೆ, ಇಲ್ಲಿ ಬೈ ಕನ್ಸಿಡರಿಂಗ್ ರೋ ಎ ಇಸ್ ಕಾನ್ಸ್ಟೆಂಟ್, ಈ ಕಂಡೀಷನ್ ಇಟ್ಕೊಂಡು ಸಾಲ್ವ್ ಮಾಡಿದ್ರೆ ನನಗೆ 2 times of R ಅಂತ ಬರ್ತದೆ. ಅದೇ ಇಲ್ಲಿ ನಾನು ಯಾವುದು ಕಾನ್ಸ್ಟೆಂಟ್ ಆಗಿ ಕನ್ಸಿಡರ್ ಮಾಡಿಲ್ಲ,
ಆಸ್ ಇಟ್ ಇಸ್ ಕಾನ್ಸೆಪ್ಟ್ ವೈಸ್ ಯೂಸ್ ಮಾಡಿದ್ದೀನಿ. ಎಲ್ ಇನ್ಕ್ರೀಸ್ ಆದರೆ ಎ ಡಿಗ್ರೀಸ್ ಆಗೇ ಆಗುತ್ತೆ, ಅಂದರೆ ಥಿಕ್ನೆಸ್ ಡಿಗ್ರೀಸ್ ಆಗೇ ಆಗುತ್ತೆ. ಇವಾಗ ಲೆಂತ್ ಇನ್ಕ್ರೀಸ್ ಆದರೆ ಥಿಕ್ನೆಸ್ ಏನಾಗುತ್ತೆ, ರೆಡ್ಯೂಸ್ ಆಗೇ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ದ ರೈಟ್ ಆನ್ಸರ್ ಈಸ್ 4 times. ಓಕೆ, ಬಟ್ ನಾನು ಕನ್ಸಿಡರ್ ಮಾಡ್ತಿರೋದು ರೈಟ್. ಸೊ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಒನ್, which among the following is correct way of connecting ammeter and voltmeter in the circuit to determine the equivalent resistance of two resistors in series? Series allide resistors are in series. ಅಂದ್ರೆ ನಿಮಗೆ ಡಯಾಗ್ರಾಮ್ ಬರೀತೀನಿ. ಓಕೆ, ಸೀರೀಸ್ R1 R2 ಅನ್ಕೊಳ್ಳೋಣ. ಸೊ ಈ ಎರಡು ಬ್ಯಾಟರಿಗೆ ಕನೆಕ್ಟ್ ಆಗಿದೆ ಅಥವಾ ಸೆಲ್ಗೆ ಕನೆಕ್ಟ್ ಆಗಿದೆ ಅನ್ಕೋಣ. ಓಕೆ, ಇಲ್ಲಿ ಸೆಲ್ ಆರ್ ಬ್ಯಾಟರಿ ಅಂತ. ಸೊ ದಿಸ್ ಇಸ್ ಪಾಸಿಟಿವ್ ಟರ್ಮಿನಲ್, ದಿಸ್ ಇಸ್ ನೆಗೆಟಿವ್ ಟರ್ಮಿನಲ್. ಅವ್ರು ಕೇಳಿರೋದು ಈಕ್ವಲೆಂಟ್ ರೆಸಿಸ್ಟೆನ್ಸ್ನ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಫೈಂಡ್ ಮಾಡ್ಬೇಕಂತಂದ್ರೆ ಹೌ ವೋಲ್ಟ್ ಮೀಟರ್ ಅಂಡ್ ಆಮೀಟರ್ ಮಸ್ಟ್ ಬಿ ಕನೆಕ್ಟೆಡ್. ಸೊ ಇಲ್ಲಿ ನಾನು ಆಮೀಟರ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೇನೆ. ಯಾಕೆ? ಆಮೀಟರ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್. ಯಾಕೆ ಲೋ ರೆಸಿಸ್ಟೆನ್ಸ್ ಇರಬೇಕು? ಬಿಕಾಸ್ ಅದಕ್ಕೆ ಏನಾದರೂ ರೆಸಿಸ್ಟೆನ್ಸ್ ಇದ್ರೆ ಏನಾಗುತ್ತೆ, ಆರ್ ಅಫೆಕ್ಟ್ಸ್ ಕರೆಂಟ್. ಅಂದ್ರೆ ನಮ್ಗೆ ರಿಲೇಷನ್ ಗೊತ್ತಿದೆ. ಓಕೆ, ಆರ್ ಆಸ್ ವೆಲ್ ಆಸ್ ಐ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ರೈಟ್? ರೆಸಿಸ್ಟೆನ್ಸ್ ಡೆಫಿನೇಷನ್ ಪ್ರಕಾರ ನೋಡಿದ್ರೆ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಈಸ್ ನಥಿಂಗ್ ಬಟ್ ದ ಅಬ್ಸ್ಟ್ರಕ್ಷನ್ ಆಫರ್ಡ್ ಟು ದ ಫ್ಲೋ ಆಫ್ ಕರೆಂಟ್ ಬೈ ದ ಕಂಡಕ್ಟರ್. ಸೊ ಅದರಿಂದ ಈ ಆಮೀಟರ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಸೊ ಆಮೀಟರ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಆಮೀಟರ್. ಸೊ ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್. ಸೊ ಇಲ್ಲಿ ನಿಮಗೆ ಪ್ಲಗ್ ಕೀ ಕೊಡ್ತಾ ಇದ್ದೀನಿ. ಸೊ ಇದು ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಿಮಗೆ ವೋಲ್ಟ್ ಮೀಟರ್ 1 ಆ್ಯಂಡ್ ವೋಲ್ಟ್ ಮೀಟರ್ 2 ಈ ಥರ ಕನೆಕ್ಟ್ ಮಾಡ್ಕೋಬಹುದು. ವೋಲ್ಟ್ ಮೀಟರ್ 2. ಗಾಟ್ ಇಟ್? ಸೊ ದಿಸ್ ಇಸ್ ಪಾಸಿಟಿವ್ and this is negative and this side is negative. So this is how you have to connect. Got it? So illi which among the following is the correct way of connecting ammeter and voltmeter in the circuit to determine the equivalent resistance of two resistors in series? Okay, so illi series ಆಗಿರೋದ್ರಿಂದ ಕರೆಂಟ್ ಸೇಮ್ ಆಗಿರುತ್ತೆ. ಓಕೆ, ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ವೇರಿ ಆಗ್ತಾ ಇರುತ್ತೆ. ಸೊ ಅದರಿಂದ ನಮಗೆ V1 and V2 ಕರೆಂಟ್ ಸೇಮ್ ಇರುತ್ತೆ, ಓನ್ಲಿ ಆಂಪಿಯರ್. ದಟ್ ಈಸ್ ammeter we can measure current in the circuit. So according to the options, both ammeter and voltmeter in series, wrong. Both ammeter and voltmeter in parallel, wrong. Ammeter in parallel and voltmeter in series, wrong. Ammeter in series and voltmeter is parallel, correct. Right answer is option D. Nim question barutte, why should ammeter connected in series? ಯಾಕೆ ಆಮೀಟರ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು, ವೋಲ್ಟ್ ಮೀಟರ್ನ ಪ್ಯಾರಲಲ್ ಅಲ್ಲಿ ಯಾಕೆ ಕನೆಕ್ಟ್ ಮಾಡಬೇಕು? ರೈಟ್. ಸೊ ಇಲ್ಲಿ ನಮಗೆ ಆಮೀಟರ್ಗೆ ರೆಸಿಸ್ಟೆನ್ಸ್ ಇದ್ರೆ ಕರೆಂಟ್ ಮೇಲೆ ಪ್ರಭಾವ ಬೀರುತ್ತೆ. ಇಟ್ ಅಫೆಕ್ಟ್ಸ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಅದರಿಂದ ಅದನ್ನ ಸೀರೀಸ್ ಅಲ್ಲೇ ಕನೆಕ್ಟ್ ಮಾಡಬೇಕು ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಲೋ ರೆಸಿಸ್ಟೆನ್ಸ್. ಬಟ್ ವಾಟ್ ಅಬೌಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಮೆಜರ್ ಮಾಡೋಕ್ಕೆ ವೋಲ್ಟ್ ಮೀಟರ್ ಯೂಸ್ ಮಾಡ್ತೀವಲ್ಲ, ಅದನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಯಾಕೆ? ಬಿಕಾಸ್ ಇಟ್ ಹ್ಯಾಸ್ highest resistance, maximum resistance. For ideal case, ideal voltmeter, the infinite resistance ಅಂತಾನು ಹೇಳ್ಬೋದು. ಸೊ ಇನ್ಫೈನೈಟ್ ರೆಸಿಸ್ಟೆನ್ಸ್ ಇದ್ರೆ ಅಲ್ಲಿ ಏನಾಗುತ್ತೆ, ಕರೆಂಟ್ ಡಿವೈಡ್ ಆಗುತ್ತೆ. ಸೊ ಕರೆಂಟ್ ಪ್ಯಾರಲ್ ಆಗಿದ್ರೆ ಓಕೆ, ಕರೆಂಟ್ ಡಿವೈಡ್ ಆಗುತ್ತೆ, ರೈಟ್? ಸೊ ಕರೆಂಟ್ ಡಿವೈಡ್ ಆಗಿ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ ಅದರಿಂದ ವೋಲ್ಟ್ ಮೀಟರ್ಗೆ ನಾವು ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ, ಈ ಆಮೀಟರ್ನ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಗಾಟ್ ಇಟ್? ನೆಕ್ಸ್ಟ್ ಒನ್, on which of the given factor resistance does not depend? Length of the conductor, area of the cross section, temperature and density. Direct ಆಗಿ ನೀವು ಫಾರ್ಮಲ್ ನೆನ್ಪಿಟ್ಕೊಂಡ್ರೆ ಸಾಕು. R is equal to rho L divided by A. Right? Rho ಅಂದ್ರೆ resistivity of a material, nothing but nature of the material. L ಅಂತಂದ್ರೆ length of the conductor. A ಅಂತಂದ್ರೆ area of cross section, nothing but thickness of the conductor. So length of the conductor depend ಆಗಿದೆ, area of cross section depend ಆಗಿದೆ, temperature is also dependent. Okay, because resistivity depends on temperature. Okay, resistivity depends on temperature as well as nature of the material. Therefore the right answer is the density. So illi resistance does not depend anta kelirodu, density mele depend agalla. Got it? Fine. Next one,
ವಿಚ್ ಆಫ್ ದ ಫಾಲೋಯಿಂಗ್ ಒಬೇಸ್ ಓಮ್ಸ್ ಲಾ? ಓಮ್ಸ್ ಲಾ ಇದರಲ್ಲಿ ಕೊಟ್ಟಿರೋದು ಯಾವುದು ಒಬೆ ಮಾಡುತ್ತೆ? ಫಿಲಮೆಂಟ್ ಆಫ್ ಎ ಬಲ್ಬ್, ಇದು ನಾನ್ ಓಮಿಕ್ ರೆಸಿಸ್ಟರ್. ಹೇಗೆ? ಅದರಲ್ಲಿ ಫಿಲಮೆಂಟ್ ಇರುತ್ತಲ್ಲ, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಫಿಲಮೆಂಟ್ ಅಲ್ಲಿ. ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಇದರಲ್ಲಿ ರೆಸಿಸ್ಟೆನ್ಸ್ ಸಹಿತ ವೇರಿ ಆಗುತ್ತೆ. ಸೊ ಅದರಿಂದ ದಿಸ್ ಇಸ್ ಅ ನಾನ್ ಓಮಿಕ್ ಕಂಡಕ್ಟರ್ ಅಂಡ್ ಹೆನ್ಸ್ ಇಟ್ ಡು ನಾಟ್ ಒಬೇಸ್ ಓಮ್ಸ್ ಲಾ. LED ಮತ್ತೆ ಟ್ರಾನ್ಸಿಸ್ಟರ್, ಸೊ ಈ ಮೂರು ನಾನ್ ಓಮಿಕ್ ಮಟೀರಿಯಲ್. ವಾಟ್ ಅಬೌಟ್ ನೈಕ್ರೋಮ್? ನೈಕ್ರೋಮ್ ಈಸ್ ಎ ಅಲಾಯ್. ಎಲ್ಲಿ ಯೂಸ್ ಮಾಡ್ತೀವಿ? ವಾಟರ್ ಹೀಟರ್. ಯಾಕೆ ಯೂಸ್ ಮಾಡ್ತೀವಿ? ಬಿಕಾಸ್ ಇಟ್ ಹ್ಯಾಸ್ ಹೈಯೆಸ್ಟ್ ರೆಸಿಸ್ಟಿವಿಟಿ ಅಂಡ್ ಆನ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಇಟ್ಸ್ ರೆಸಿಸ್ಟೆನ್ಸ್ ಡು ನಾಟ್ ಚೇಂಜ್. ನೋಡಿ, ನಾವು ವಾಟರ್ ಹೀಟರ್ ಯೂಸ್ ಮಾಡಿದಾಗ ನಮಗೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಬಟ್ ಅದು ರೆಸಿಸ್ಟೆನ್ಸ್ ಏನಾಗಿರುತ್ತೆ? ಅಷ್ಟೇ ಇರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅದೇ ರೀಸನ್ ಇಂದ ನಾವು ನೈಕ್ರೋಮ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಎ ಅಲಾಯ್. ಓಕೆ, ನಿಕಲ್ ಪ್ಲಸ್ ಕ್ರೋಮಿಯಂ. ಸೊ ಫಾರ್ ದಿಸ್ ನೈಕ್ರೋಮ್ resistance will be constant. Okay, for temperature increase adunu resistance constant ಆಗಿರುತ್ತೆ. Got it? So hence for this case obeys Ohm's law. Right answer is nichrome. ಇವೆಲ್ಲ ವೇರಿ ಆಗುತ್ತೆ, ರೆಸಿಸ್ಟೆನ್ಸ್ ವೇರಿ ಆಗುತ್ತೆ. ಸೊ ಅದರಿಂದ ಓಮಿಕ್ ಕಂಡಕ್ಟರ್ಗೆ ಏನಾಗಿರುತ್ತೆ? ಸ್ಟ್ರೇಟ್ ಲೈನ್ ಆಗಿರುತ್ತೆ ವಿ ವರ್ಸಸ್ ಐ ಗ್ರಾಫ್ ಅಲ್ಲಿ. ಬಟ್ ನಾನ್ ಓಮಿಕ್ ಕಂಡಕ್ಟರ್ ಅಲ್ಲಿ ಅಥವಾ ರೆಸಿಸ್ಟರ್ಸ್ ಅಲ್ಲಿ ಏನಾಗಿರುತ್ತೆ? ಕರ್ವ್ ಬರುತ್ತೆ, ಅಂದ್ರೆ ರೆಸಿಸ್ಟೆನ್ಸ್ ವೇರಿ ಆಗ್ತಾ ಇರುತ್ತೆ ಆ ರೀಸನ್ ಇಂದ. ಸೊ ನೆಕ್ಸ್ಟ್ ಒನ್, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎ ಗಿವನ್ ಮೆಟಾಲಿಕ್ ವೈರ್ ಡಿಪೆಂಡ್ಸ್ ಅಪಾನ್. ಸೊ ಇಲ್ಲಿ ರೆಸಿಸ್ಟಿವಿಟಿ ನಾಟ್ ರೆಸಿಸ್ಟೆನ್ಸ್. ನೋಡಿ, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಅಂದ್ರೆ ಅವ್ರು ಕೇಳ್ತಿರೋದು ರೋ ಬಗ್ಗೆ. ರೋ, ಓಕೆ, ಇಟ್ಸ್ ಅ ಲೆಂತ್ ಡಿಪೆಂಡ್ಸ್ ಅಪಾನ್ ಅಂತ ಕೇಳಿದ್ರೆ, ಓಕೆ, ಡಿಪೆಂಡೆಂಟ್ ಫ್ಯಾಕ್ಟರ್ಸ್. ಇಟ್ಸ್ ಅ ಲೆಂತ್, ಇಟ್ಸ್ ಅ ಥಿಕ್ನೆಸ್, ಇಟ್ಸ್ ಅ ಶೇಪ್, ನೇಚರ್ ಆಫ್ ದ ಮಟೀರಿಯಲ್. ಡಿಪೆಂಡ್ಸ್ ಆನ್ ಇಟ್ಸ್ ಅ ನೇಚರ್ ಆಫ್ ದ ಮಟೀರಿಯಲ್. ಯಾಕೆ? ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಟೆಂಪರೇಚರ್ ಅಂಡ್ ಫಸ್ಟ್ 3 ಏನಿದೆಯಲ್ಲ, ಇಟ್ ಡಿಪೆಂಡ್ಸ್ ಆನ್ ವಿತ್ ರೆಸ್ಪೆಕ್ಟ್ ಟು ರೆಸಿಸ್ಟೆನ್ಸ್. ಇದು 3 ಕೇಳಿದ್ರೆ ರೆಸಿಸ್ಟೆನ್ಸ್ಗೆ, ಇದು ಲಾಸ್ಟ್ ಒನ್, resistivity of a material. Resistivity of a material depends on 2 factors. That is, first one, nature of the material. Second one, temperature of the conductor. Resistance depends on 4 factors. The first one, nature of the material. Next one, length of the conductor. Next one, area of the cross section. Next one, temperature of the conductor. Okay, next one. An electric heater is rated 2 kilowatt. Electrical energy cost ₹4 per kilowatt hour. What is the cost of using the heater for 3 hours? ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ಕೊಟ್ಟಿದ್ದಾರೆ, ಓಕೆ, ಕಿಲೋ ವ್ಯಾಟ್ ಅಲ್ಲಿ. ಓಕೆ, ನಾವು ಎಲೆಕ್ಟ್ರಿಕ್ ಬಿಲ್ನ ಯಾವ ಯೂನಿಟ್ಗೆ ಕಟ್ತೀವಿ? ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ನೋ ದಟ್ ಈಸ್ ಕಿಲೋ ವ್ಯಾಟ್ ಅವರ್, ರೈಟ್? ಸೊ ಕಿಲೋ ವ್ಯಾಟ್ ಅವರ್ನ ಕ್ಯಾಲ್ಕುಲೇಟ್ ಮಾಡಿ ಕಾಸ್ಟ್ನ ಮಲ್ಟಿಪ್ಲೈ ಮಾಡಿದ್ರೆ ದ್ಯಾಟ್ ವಿಲ್ ಬಿ ಯುವರ್ ಆನ್ಸರ್. ಸೊ ಇಲ್ಲಿ ಕೊಟ್ಟಿರೋ ಡೇಟಾ ಏನು? ಕೊಟ್ಟಿರೋ ಡೇಟಾ ಕಿಲೋ ವ್ಯಾಟ್ ಅಂದ್ರೆ ಪವರ್ ಕೊಟ್ಟಿರೋದು 2 ಕಿಲೋ ವ್ಯಾಟ್ ಅಂಡ್ ರುಪೀಸ್ ಕಾಸ್ಟ್ ಎಷ್ಟಿದೆ? that is 4 rupees. That is 4 rupees. What is the cost of using heater for time? 3 hours ಕೊಟ್ಟಿರೋದು. ಸೊ ಇಲ್ಲಿ ನಾವು ಎಲೆಕ್ಟ್ರಿಕಲ್ ಎನರ್ಜಿನ ಫೈಂಡ್ ಮಾಡಬೇಕು. ಓಕೆ, ಸೊ ಎಲೆಕ್ಟ್ರಿಕಲ್ ಎನರ್ಜಿ ಯಾವ ಯೂನಿಟ್ ಅಲ್ಲಿ ಫೈಂಡ್ ಮಾಡ್ತೀರಾ? that must be in kilowatt hour, because ಎಲೆಕ್ಟ್ರಿಕಲ್ ಎನರ್ಜಿಗೆ ಯಾವ ಯೂನಿಟ್ಗೆ ನಾವು ಕಾಸ್ಟ್ ಪೇ ಮಾಡ್ತೀವಿ ಅಂತಂದ್ರೆ that will be kilowatt hour, kWh. ಸೊ ಅದರಿಂದ ಎಲೆಕ್ಟ್ರಿಕಲ್ ಎನರ್ಜಿ is given by E is equal to P into T. What is P? Power in kilowatt. Yes, that is in kilowatt only. Into time ಎಷ್ಟಿದೆ? 3 hours. So electrical energy value, it is 6 kilowatt hour. Yes, electrical energy ಸಿಕ್ತು. ಎಷ್ಟು ಯೂಸ್ ಮಾಡಿದೆ ನಾನು? ಇದಕ್ಕೆ ಕಾಸ್ಟ್ ಎಷ್ಟು? ಪರ್ ಕಿಲೋವಾಟ್ ಅವರ್. ಅಂದ್ರೆ ಕಾಸ್ಟ್ ಎಷ್ಟಾಗಿರುತ್ತೆ? ಇಲ್ಲಿ ಎನರ್ಜಿ ಇಂಟು ಕಾಸ್ಟ್ ಪರ್ ಯೂನಿಟ್. ಕಾಸ್ಟ್ ಪರ್ ಯೂನಿಟ್, ಇಲ್ಲಿ ಟೋಟಲ್ ಕಾಸ್ಟ್. ಓಕೆ, ಸೊ ಎನರ್ಜಿ ಎಷ್ಟಿದೆ? 6 ಇಂಟು
1 ಯೂನಿಟ್ಗೆ ಎಷ್ಟಿದೆ 4 ಎಷ್ಟಾಗುತ್ತೆ 24. ಸೊ ಕಾಸ್ಟ್ ಎಷ್ಟಾಗುತ್ತೆ ಟೋಟಲ್ ಕಾಸ್ಟ್ ದಟ್ ಈಸ್ rupees 24 rupees. Right answer is 24 option C, 24 rupees. Okay, so any doubt idre comment section alli tilisi. So let's move on to the next question. An electric fuse is connected with, electric fuse ಯಾವ ವೈರ್ಗೆ ಕನೆಕ್ಟ್ ಮಾಡಿರ್ತಾರೆ. ನಮಗೆ ಡೊಮ್ಯಾಸ್ಟಿಕ್ ಎಲೆಕ್ಟ್ರಿಸಿಟಿಯಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ. 3 ವೈರ್ಸ್ ಇರುತ್ತೆ, ಲೈವ್ ವೈರ್, ನ್ಯೂಟ್ರಲ್ ವೈರ್, ಅರ್ಥಿಂಗ್ ಅಂತ ಬರುತ್ತೆ. ಈ 3 ವೈರಲ್ಲಿ ಯಾವ ವೈರ್ಗೆ ಈ ಫ್ಯೂಸ್ನ ಕನೆಕ್ಟ್ ಮಾಡ್ತಾರೆ? ಲೈವ್ ವೈರ್, ಅರ್ತ್ ವೈರ್, ನ್ಯೂಟ್ರಲ್, ಪ್ಯಾರಲ್ ಟು ದ ಲೈನ್ ವೈರ್. ಲೈನ್ ವೈರ್ ಅಂತಂದ್ರೆ ಇಲ್ಲಿ ನಮಗೆ ಕಾನ್ಸೆಪ್ಟ್ ಇಲ್ಲ, ರೈಟ್? ಲೈನ್ ವೈರ್ ಅಂದ್ರೆ ಇಟ್ ಶುಡ್ ಬಿ ಲೈವ್ ವೈರ್. ಓಕೆ, ಲೈವ್ ವೈರ್. ಸೊ ಇಲ್ಲಿ ನಿಮಗೆ ಕರೆಕ್ಟ್ ಆನ್ಸರ್ ಯಾವುದು? ಸೊ ನಮಗೆ ಗೊತ್ತಿದೆ ಪೊಟೆನ್ಷಿಯಲ್ ಫಾರ್ ಅರ್ತ್ ವೈರ್ ದಟ್ ಈಸ್ 0 ವೋಲ್ಟ್, ನ್ಯೂಟ್ರಲ್ ವೈರ್ ದಟ್ ಈಸ್ ಆಲ್ಸೋ 0 ವೋಲ್ಟ್. ಸೊ ಫಾರ್ ಲೈವ್ ವೈರ್ ಇಟ್ ಈಸ್ 220 ವೋಲ್ಟ್. ಓಕೆ, ಇಲ್ಲಿ ಸಹಿತ ಲೈವ್ ವೈರ್ ಇದೆ 220 ವೋಲ್ಟ್ ಡೊಮ್ಯಾಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ. ಇಲ್ಲಿ ಲೈವ್ ವೈರ್ ಇದೆ, ಇಲ್ಲಿ ಲೈವ್ ವೈರ್ ಇದೆ. ಲೈನ್ ವೈರ್ ಅಂತಾನೂ ಕರೀತಾರೆ, ಲೈವ್ ವೈರ್ಗೆ ಲೈನ್ ವೈರ್ ಅಂತಾನೂ ಕರೀತಾರೆ. ಓಕೆ, ಕರೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ಇಲ್ಲಿ 2 ಕೇಸಸ್ ಇದೆ. ಲೈವ್ ವೈರ್ ಪ್ಯಾರಲ್ ಟು ದ ಲೈವ್ ವೈರ್. ಪ್ಯಾರಲ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ರೆಸಿಸ್ಟೆನ್ಸ್ ಲೀಸ್ಟ್ ಆಗುತ್ತೆ, ರೆಸಿಸ್ಟೆನ್ಸ್, ರೈಟ್? ಕರೆಂಟ್ ಏನಾಗುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ. ಓಕೆ, ಬಿಕಾಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂಡ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಅದರಿಂದ ಪ್ಯಾರಲಲ್ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ರೈಟ್? ಸೊ ಅದರಿಂದ ದಿಸ್ ಈಸ್ ರಾಂಗ್, ದಿಸ್ ಈಸ್ ರಾಂಗ್. ಸೊ ಇಲ್ಲಿ ಆಲ್ರೆಡಿ ಎಲಿಮಿನೇಟ್ ಆಯ್ತು, ಅರ್ಥಿಂಗ್ ಮತ್ತೆ ನ್ಯೂಟ್ರಲ್ ವೈರ್ ಎಲಿಮಿನೇಟ್ ಆಯ್ತು, ಬಿಕಾಸ್ ಇಟ್ ಈಸ್ 0 ವೋಲ್ಟ್, 0 ಪೊಟೆನ್ಷಿಯಲ್ ಡಿಫರೆನ್ಸ್. ಅಲ್ಲಿ ಕನೆಕ್ಟ್ ಮಾಡಿದ್ರು ವೇಸ್ಟ್. ಸೊ ರೈಟ್ ಆನ್ಸರ್ ವಿಲ್ ಬಿ ಲೈವ್ ವೈರ್. ಬಟ್ ಹೌ? ಯಾವ ತರ ಕನೆಕ್ಟ್ ಮಾಡಬೇಕು? ದಟ್ ಈಸ್ ಅ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಲೈವ್ ವೈರ್ಗೆ ಕನೆಕ್ಟ್ ಮಾಡ್ತೀರಾ, ಬಟ್ ಯಾವ ತರ ಅಂತಂದ್ರೆ ಇಟ್ ಈಸ್ ಇನ್ ಸೀರೀಸ್ ಕಾಂಬಿನೇಷನ್. ಗಾಟ್ ಇಟ್? ಸೊ ನೆಕ್ಸ್ಟ್ ಕ್ವಶನ್. Which of the following terms does not represent electrical power in the circuit? Electrical power ಅಂದ್ರೇನು? The electrical work done per unit time, right? ಅದನ್ನ ಯಾವ ತರ ಬರೀತೀವಿ? So P that is equal to W by T. ಅದನ್ನ ರೆಡ್ಯೂಸ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? V into I ಬರುತ್ತೆ, right? V into I. So according to Ohm's law, by Ohm's law ಅಂತ ಬರೀತೀನಿ, by Ohm's law. ಓಮ್ಸ್ ಲಾ ಯೂಸ್ ಮಾಡ್ಕೊಂಡ್ರೆ, ಓಮ್ಸ್ ಲಾ ಏನ್ ಹೇಳುತ್ತೆ? ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂಡ್ ಫಿಸಿಕಲ್ ಕಂಡೀಷನ್ ಏನಾಗಿರುತ್ತೆ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ರೈಟ್? ಸೊ ಈ ಪಿ ನ ಪವರ್ ಕೇಳಿರೋದು, ಪಿ ನ ಇನ್ ಪ್ಲೇಸ್ ಆಫ್ ವಿ, ಫಾರ್ ಎಕ್ಸಾಂಪಲ್ ನಮಗೆ ವಿ ಕೊಟ್ಟಿಲ್ಲ, ಇನ್ ದ ಗಿವನ್ ಡೇಟಾ ವಿ ಕೊಟ್ಟಿಲ್ಲ, ಅದನ್ನ ಕನ್ವರ್ಟ್ ಮಾಡ್ಬೇಕು. ಯಾವ ತರ ಕನ್ವರ್ಟ್ ಮಾಡ್ಬೋದು? ವಿ ಪ್ಲೇಸ್ ಅಲ್ಲಿ ಐ ಆರ್ ನ ಸಬ್ಸ್ಟಿಟ್ಯೂಟ್ ಮಾಡಿ, ಇಂಟು ಐ ಆಸ್ ಇಟ್ ಈಸ್ ಇದೆ. ಸೊ ದೇರ್ ಫೋರ್ ಐ ಸ್ಕ್ವೇರ್ ಆರ್, ದೇರ್ ಫೋರ್ ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್. ಸೊ ಒಂದಾಯ್ತು, ಇಲ್ಲಿ 2 ಆಯ್ತು, 2 ಪಾಸಿಬಿಲಿಟಿ. ನೆಕ್ಸ್ಟ್ ಒನ್ ಯಾವುದು? ಸಪೋಸ್ ಇಲ್ಲಿ ಐ ಕೊಟ್ಟಿಲ್ಲ ಅನ್ಕೊಳ್ಳಿ, ವಿ ಆಸ್ ಇಟ್ ಈಸ್, ಐ ಕೊಟ್ಟಿಲ್ಲ, ಐ ನ ಕನ್ವರ್ಟ್ ಮಾಡ್ಬೇಕು. ಯಾವ ತರ ಕನ್ವರ್ಟ್ ಮಾಡೋದು? ಯೂಸಿಂಗ್ ಓಮ್ಸ್ ಲಾ. ನಮ್ಗೆ ಐ ಬೇಕಂದ್ರೆ ವಿ ಬೈ ಆರ್ ಅಂತ ಬರಿಬಹುದು, ವಿ ಬೈ ಆರ್. ದಟ್ ವಿಲ್ ಬಿ ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಸೊ 3 ಫಾರ್ಮ್ಸ್ ಇದೆ ನಮಗೆ, 4 ಫಾರ್ಮ್ಸ್, ಟೋಟಲ್ 4 ಫಾರ್ಮ್ಸ್ ಇದೆ. ಡಬ್ಲ್ಯೂ ಬೈ ಟಿ ಅಥವಾ ಇ ಬೈ ಟಿ ಅಂತ ಬರೀಬಹುದು, ವಿ ಐ, ವಿ ಸ್ಕ್ವೇರ್ ಬೈ ಆರ್, ಐ ಸ್ಕ್ವೇರ್ ಇಂಟು ಆರ್. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಯಾವುದು? ಐ ಸ್ಕ್ವೇರ್ ಆರ್ ಎಸ್ ಇದೆ, ಐ ಸ್ಕ್ವೇರ್ ಆರ್ ಇದೆ, ವಿ ಐ ಇದೆ, ರೈಟ್? ಆಮೇಲೆ ಐ ಆರ್ ಸ್ಕ್ವೇರ್, ಇಲ್ಲಿ ಐ ಸ್ಕ್ವೇರ್ ಆರ್ ಇದ್ರೆ ಓಕೆ, ಐ ಆರ್ ಸ್ಕ್ವೇರ್ ಇದೆ, ಇಲ್ಲ ವಿ ಸ್ಕ್ವೇರ್ ಬೈ ಆರ್ ಇದು ಸಹಿತ ಇದೆ. ಸೊ ದೇರ್ ಫೋರ್ ನಮಗೆ ಇಲ್ಲಿ ಡಸ್ ನಾಟ್ ಅಂತ ಕೇಳಿರೋದು. ಹೆನ್ಸ್ ಅವರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡಸ್ ನಾಟ್ ರೆಪ್ರೆಸೆಂಟ್. ದಟ್ ಈಸ್ ಐ ಆರ್ ಸ್ಕ್ವೇರ್ ಇದೆಯಲ್ಲ, ದಟ್ ಈಸ್ ರಾಂಗ್. ದಟ್ ಮಸ್ಟ್ ಬಿ ಐ ಸ್ಕ್ವೇರ್ ಆರ್ ಇದ್ರೆ ಕರೆಕ್ಟ್, ಅಥವಾ ವಿ ಸ್ಕ್ವೇರ್ ಬೈ ಆರ್ ಇದ್ರೂ ಕರೆಕ್ಟ್, ಅಥವಾ ವಿ ಐ ಇದ್ರೂ ಕರೆಕ್ಟ್, ಅಥವಾ ಡಬ್ಲ್ಯೂ ಬೈ ಟಿ ಇದ್ರೂ ಕರೆಕ್ಟ್, ಅಥವಾ ಇ ಬೈ ಟಿ ಇದ್ರೂ ಕರೆಕ್ಟ್. ಅರ್ಥ ಆಯ್ತಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಲೆಟ್ ಅಸ್ ಕನ್ಸಿಡರ್ ದ ಫ್ಲೋ ಆಫ್ ದ ಕರೆಂಟ್ ಥ್ರೂ ಅ ಮೆಟಾಲಿಕ್ ವೈರ್
if the temperature of the entire system increases, what will happen from the following options? Potential difference increases, resistance decreases, potential difference decreases, V and R, nothing but potential difference and resistance remains the same. ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, flow of current through the metallic wire. Okay, if temperature increasing, okay, if the temperature increases, ಏನಾಗುತ್ತೆ? ಕರೆಂಟ್ ಫ್ಲೋ ಆಗ್ತಿದೆ, ಒಂದು ವೈರ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ, ಆ ಕರೆಂಟ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ಸೊ ಯಾವಾಗ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಅವಾಗ ಏನಾಗುತ್ತೆ? ಫ್ಲೋ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆಗಿದೆ. ಫ್ಲೋ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆದ್ರೆ ಏನಾಗುತ್ತೆ? ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹೀಟ್ ಪ್ರೊಡ್ಯೂಸ್ ಆದ್ರೆ ಏನಾಗುತ್ತೆ? ಹೀಟ್ ಪ್ರೊಡ್ಯೂಸ್ ಆದ್ರೆ ಇಲ್ಲಿ ಪವರ್ ಡಿಸಿಪೇಟ್ ಆಗುತ್ತೆ. ಓಕೆ, ಪವರ್ ಡಿಸಿಪೇಟೆಡ್ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ. ಒಂದು ವೈರ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅನ್ಕೊಳ್ಳಿ. ಓಕೆ, ಕರೆಂಟ್ ಫ್ಲೋ ಆಗ್ತಿದೆ ಫಾರ್ ಟೈಮ್ ಟಿ. ನಮಗೆ ಗೊತ್ತಿದೆ ಅಕಾರ್ಡಿಂಗ್ ಟು ಜೌಲ್ಸ್ ಲಾ, ದಟ್ ಈಸ್ I² RT, ರೈಟ್? ಇಲ್ಲಿ ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ, ರೆಸಿಸ್ಟೆನ್ಸ್ ಏನಾಗುತ್ತೆ? ಕರೆಂಟ್ ಇನ್ಕ್ರೀಸ್ ಆದ್ರೆ ಡಿಕ್ರೀಸ್ ಆಗುತ್ತೆ, ರೈಟ್? ಸೊ ಇಲ್ಲಿ ಟೈಮ್ ಇನ್ಕ್ರೀಸ್ ಆಗ್ತಿದೆ, ದೇರ್ಫೋರ್ ದೇರ್ಸ್ ಎ ಪವರ್, ಓಕೆ, ದೇರ್ಸ್ ಪವರ್ ಡಿಸಿಪೇಟೆಡ್ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ. ಪವರ್ ಯಾವ ತರ ಬರೀಬಹುದು? V ಇಂಟು I. ಇಲ್ಲಿ ವಿನ, ಇಲ್ಲಿ ರೆಸಿಸ್ಟೆನ್ಸ್ ನಮ್ಗೆ ಇಲ್ಲಿ ಡಿಪೆಂಡೆಂಟ್ ಇಲ್ಲ, ರೈಟ್? ಇಲ್ಲಿ ಏನಾಗುತ್ತೆ? V is equal to P divided by I. ನೋಡಿ, ಪವರ್ ಮತ್ತೆ ಈ ಹೀಟ್ ಎನರ್ಜಿ ಹೇಗೆ ರಿಲೇಟ್ ಆಗಿದೆ? ಪವರ್ ಡಿಸಿಪೇಟೆಡ್ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ. ದೇರ್ಫೋರ್ ಇಲ್ಲಿ ಪವರ್ನ ರಿಮೂವ್ ಮಾಡ್ತಾನೆ. V ಪ್ರಪೋರ್ಷನಲ್ ಟು I, ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದ್ರೆ ಕರೆಂಟ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಕರೆಂಟ್ ಇನ್ಕ್ರೀಸ್ ಆದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸ್ ಆಗುತ್ತೆ, ಅಥವಾ ಕರೆಂಟ್ ಡಿಕ್ರೀಸ್ ಆದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಆಗುತ್ತೆ. ದೇರ್ಫೋರ್ ರೈಟ್ ಆನ್ಸರ್ ಈಸ್, ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿಲ್ಲ, ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸಸ್. ಗಾಟ್ ಇಟ್? ಓಕೆ, ಸೊ ನೆಕ್ಸ್ಟ್ ಕ್ವಶನ್. An electric bulb is rated 220 volt and 100 watt. When it is operated on 110 volt, the power consumed will be power. Again power concept ಬಂತು. ಸೊ ಇಲ್ಲಿ 2 ಕೇಸಸ್ ಕೊಟ್ಟಿದ್ದಾರೆ. ಓಕೆ, ಕೇಸ್ 1 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಕೇಸ್ 1, ಓಕೆ, ಕೇಸ್ 1 ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಾಗಿದೆ? 220. ಪವರ್ ಎಷ್ಟಿದೆ? 100 ವಾಟ್. ಅಕಾರ್ಡಿಂಗ್ ಟು ಪವರ್ I ಇಂಟು V, ಇಲ್ಲಿ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ರೈಟ್? ಇಲ್ಲಿ ಕರೆಂಟ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ದೇರ್ಫೋರ್ ಯೂಸಿಂಗ್ ಓಮ್ಸ್ ಲಾ ಮತ್ತೆ ಪವರ್ ಡೆಫಿನೇಷನ್ ನಾವೇನಂತ ಬರಿಬಹುದು? ಪವರ್ ದ್ಯಾಟ್ ಈಸ್ ಈಕ್ವಲ್ ಟು I ಪ್ಲೇಸ್ ಅಲ್ಲಿ ಏನು ಬರೀಬಹುದು? V by R ಇಂಟು V, ದ್ಯಾಟ್ ಈಸ್ V² ಡಿವೈಡೆಡ್ ಬೈ R, ರೈಟ್? ಸೊ ನನಗಿಲ್ಲಿ ರೆಸಿಸ್ಟೆನ್ಸ್ ಆಫ್ ಎ ಬಲ್ಬ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಲ್ವಾ? ಓಕೆ, ಈಚ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಹ್ಯಾವ್ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಬೇಕಾಗಿರುತ್ತೆ. ಸೊ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ತೀನಿ ಹೇಗೆ? V² ಡಿವೈಡೆಡ್ ಬೈ P. V² ಎಷ್ಟು? 220 ಇಂಟು 220 ಡಿವೈಡೆಡ್ ಬೈ 100. ಸೊ ಇಲ್ಲಿ ನೀವು ನೋಡ್ಬೋದು 1010 ಓಕೆ, ನಮಗೆ ಇಲ್ಲಿ ರೆಸಿಸ್ಟೆನ್ಸ್ ಎಷ್ಟು ಸಿಗ್ತಾ ಇದೆ? 22 ಇಂಟು 22 ಓಮ್ಸ್ ಸಿಗ್ತಾ ಇದೆ. ನಾನು ಆಸ್ ಇಟ್ ಈಸ್ ಇದೇ ತರ ಬರೀತೀನಿ. ಓಕೆ, ನೆಕ್ಸ್ಟ್ ಕೇಸ್ ಯಾವುದು? ಕೇಸ್ 2. ಕೇಸ್ 2 ಇವಾಗ ರೆಸಿಸ್ಟೆನ್ಸ್ ಎಷ್ಟಿದೆ ನಮ್ಮ ಹತ್ರ? 22 ಇಂಟು 22. ಇದು ಸಿಂಪ್ಲಿಫೈ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಒನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ 110 ವೋಲ್ಟ್. ಅವ್ರು ಕೇಳ್ತಿರೋದು ಪವರ್ ಕನ್ಸ್ಯೂಮ್ಡ್. ಸೊ ಪವರ್ ಡೆಫಿನೇಷನ್ ಪ್ರಕಾರ ನಾವು ಫಾರ್ಮುಲಾ ಯಾವ ತರ ಬರೀಬಹುದು? P is equal to V² ಡಿವೈಡೆಡ್ ಬೈ R. V² ಎಷ್ಟು? 110 ಇಂಟು 110 ಡಿವೈಡೆಡ್ ಬೈ 22 ಇಂಟು 22, ರೈಟ್? ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು 2 2. ಸೊ ಇಲ್ಲಿ 10 ಇಂಟು 10 ಎಷ್ಟಾಯ್ತು? 100 ಡಿವೈಡೆಡ್ ಬೈ 2 ಇಂಟು 2 4. ಫೈನಲ್ ಎಷ್ಟು ಸಿಗುತ್ತೆ ನಿಮ್ಗೆ ಆನ್ಸರ್? ಸೊ P is equal to, ಇಲ್ಲಿ ಸಿಂಪ್ಲಿಫೈ ಮಾಡೋಣ. 4 8
4 20. Ratio is 0. So 25. So P is 25 watt. Right? 25 watt. 25 watt. So right answer is option D. Right answer is option D. ಸರ್ ನಾವು ಇಲ್ಲಿ ಕರೆಂಟಲ್ಲಿ ಯಾಕೆ ಮೆಜರ್ ಮಾಡಲಿಲ್ಲ ಅಂತಂದರೆ, ನಾವು ಇಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಿದ್ರೆ ಇಲ್ಲಿ ಆರಾಮ್ಸೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ರೆಸಿಸ್ಟೆನ್ಸ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದರೆ ಪವರ್ ಕ್ಯಾಲ್ಕುಲೇಟ್ ಮಾಡ್ಬೋದು. ರೈಟ್? ಈ ಐ ಮತ್ತು ವಿ ವೇರಿಯಬಲ್ ಇರುತ್ತೆ. ಓಕೆ, ಬಟ್ ಡೊಮ್ಯಾಸ್ಟಿಕ್ ಎಲೆಕ್ಟ್ರಿಸಿಟಿ ಅಂತ ತಗೊಂಡ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ ಸೇಮ್ ಅಲ್ವಾ? ಸೊ ಅದರಿಂದ ನೆಕ್ಸ್ಟ್ ಒನ್, ಡಿಫೈನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಸೆಕೆಂಡ್ ಸ್ಟೇಟ್ ಓಮ್ಸ್ ಲಾ, ಥರ್ಡ್ ಒನ್ ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಯಾವ ಥರ ಬರೆಯೋದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಒನ್, ಡೆಫಿನೇಷನ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. The obstruction offered to the current by the conductor. ಇಷ್ಟ ಏನಿಲ್ಲ, ಒಂದೇ ಲೈನ್. is called resistance of conductor. Next question ಏನಿದೆ? ಸ್ಟೇಟ್ ಓಮ್ಸ್ ಲಾ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ across ends of the conductor is directly proportional to the current. ಕಂಡೀಷನ್ ಇದೆ, ಈ ಕಂಡೀಷನ್ ಮಸ್ಟ್ ಆಗಿ ನೀವು ಬರೀಲೇಬೇಕು ಎಕ್ಸಾಮ್ ಅಲ್ಲಿ. ಕರೆಂಟ್ ಪ್ರೊವೈಡೆಡ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ and other constant physical condition. What about this physical condition? Physical condition ಅಂತಂದ್ರೆ ಲೆಂತ್ ಸೇಮ್ ಇರಬೇಕು, ಬ್ರೆಡ್ತ್ ಸೇಮ್ ಆಗಿರಬೇಕು, ಮತ್ತೆ ಹೈಟ್ ಸೇಮ್ ಆಗಿರಬೇಕು. ಅಂದ್ರೆ ಡೈಮೆನ್ಷನ್ ಯಾವುದೇ ತರ ಚೇಂಜ್ ಆಗಬಾರ್ದು. ಅದೇ ರೀತಿ ಪ್ರೆಷರ್ ಸಹಿತ ಕಾನ್ಸ್ಟೆಂಟ್ ಆಗಿರಬೇಕು, ವೇರಿ ಆಗಬಾರ್ದು. ಸೊ ದೀಸ್ ಆರ್ ಕಾಲ್ಡ್ ಅದರ್ ಫಿಸಿಕಲ್ ಕ್ವಾಂಟಿಟಿ. ಓಕೆ, ಫಿಸಿಕಲ್ ಕಂಡೀಷನ್ಸ್. ಇದು ಸ್ಟೇಟ್ಮೆಂಟ್. ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ applied across ends of the conductor is directly proportional to the current provided a constant temperature and other constant physical conditions. ಈ ಸ್ಟೇಟ್ಮೆಂಟ್ ಆಯಿತು. ನೆಕ್ಸ್ಟ್ ಒನ್, ಜೌಲ್ಸ್ ಲಾ. ಜೌಲ್ಸ್ ಲಾ ಏನು ಹೇಳುತ್ತೆ? ಜೌಲ್ಸ್ ಲಾ, when a current ಸಿಂಪಲ್ ಆಗಿರೋ ಡೆಫಿನೇಷನ್ ಹೇಳ್ತೀನಿ, ಇದು ಸ್ವಲ್ಪ ಲೆಂತ್ ಆಗುತ್ತೆ. ದ ಹೀಟ್ produced in the current carrying conductor ಅಥವಾ ವೈರ್ ಅಂತಾನೂ ಬರೀಬಹುದು. ಓಕೆ, ಕಂಡಕ್ಟರ್ is directly proportional to first one square of the current
that is I square. Second one, resistance of the conductor, resistance of the conductor, or last one, time for the current it passed. That is the T. So finally, H is equal to I square RT. This is the statement. Easy. So just ಈ ಫಾರ್ಮಲ್ ನೆನ್ಪಿಟ್ಕೊಂಡ್ರೆ ನೀವು ಆರಾಮ್ಸೆ ಡೆಫಿನೇಷನ್ ಬರಿಬಹುದು. Got it? Next one ನೋಡೋಣ. What is an ammeter? What is an voltmeter? Define resistivity. ಸೊ ಇಲ್ಲಿ ಡಿಫೈನ್ ಮಾಡೋದು ಹೇಗೆ? ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಅಲ್ಲಿ ಬರಿಬೇಕು. ಓಕೆ, ಫಸ್ಟ್ ಒನ್, that is ammeter. Ammeter, an instrument which is used in the circuit to measure a current. Okay, so next one, voltmeter. Voltmeter, same definition, an instrument which is used in the circuit to measure a potential difference. ಇದನ್ನ ಶಾರ್ಟ್ ಆಗಿ P.D ಅಂತ ಬರಿಬಹುದು. ಸೊ ಇಲ್ಲಿ ಕ್ವಶನ್ ಕೇಳ್ಬೋದು, ಎಕ್ಸ್ಟೆಂಡೆಡ್ ಕ್ವಶನ್. ಏನು ಇದು? ಯಾವ ಕಾಂಬಿನೇಷನ್ ಕನೆಕ್ಟ್ ಮಾಡ್ತಾರೆ? ದಿಸ್ ಇಸ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಈ ವೋಲ್ಟ್ ಮೀಟರ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ. ಓಕೆ, ಬಿಕಾಸ್ ಆಫ್ ಲೋ ರೆಸಿಸ್ಟೆನ್ಸ್. ಇದು ಹೈ ರೆಸಿಸ್ಟೆನ್ಸ್. ಈ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಎಲ್ಲ ನೀವು ಸೆಕೆಂಡ್ ಇಯರ್ ಅಲ್ಲಿ ಕರೀತಾ. ಓಕೆ, ರೆಸಿಸ್ಟೆನ್ಸ್. ಏಕೆ ಇದು ಲೋ ರೆಸಿಸ್ಟೆನ್ಸ್ ಇದೆ, ಇದು ಯಾಕೆ ಹೈ ರೆಸಿಸ್ಟೆನ್ಸ್ ಇದೆ, ಇದೆಲ್ಲ ವರ್ಕಿಂಗ್ ಆಫ್ ಆಮೀಟರ್, ಕನ್ವರ್ಷನ್ ಆಫ್ ಆಮೀಟರ್, ವೋಲ್ಟ್ಮೀಟರ್, ಗ್ಯಾಲನೋಮೀಟರ್. ಅಂಡರ್ ಈ ಸೆಕ್ಷನ್ ಅಲ್ಲಿ ನೀವು ಇದೆಲ್ಲ ಕಲಿತೀರಾ. ಯಾಕೆ ಲೋ ರೆಸಿಸ್ಟೆನ್ಸ್, ಇದು ಯಾಕೆ ಹೈ ರೆಸಿಸ್ಟೆನ್ಸ್ ಅಂತ, ಮತ್ತೆ ಇದು ಯಾಕೆ ಸೀರೀಸ್ ಕಾಂಬಿನೇಷನ್ ಕನೆಕ್ಟ್ ಮಾಡಬೇಕು, ಮತ್ತೆ ಇದು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಬೇಕು ಅನ್ನೋದು ನೀವು ಸೆಕೆಂಡ್ ಇಯರ್ ಅಲ್ಲಿ ತಿಳ್ಕೊಂತೀರಾ. ಗಾಟ್ ಇಟ್? ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಡಿಫೈನ್ ರೆಸಿಸ್ಟಿವಿಟಿ ಅಂತಂದ್ರೆ ಇಲ್ಲಿ ಫಾರ್ಮುಲಾ ನೋಡಿ, ರೆಸಿಸ್ಟೆನ್ಸ್ ರೋ ಎಲ್ ಡಿವೈಡೆಡ್ ಬೈ ಎ. ರೈಟ್? ನನಗೆ ರೆಸಿಸ್ಟಿವಿಟಿ ಬೇಕು. ಹೇಗೆ ಬರಿಬಹುದು? ಆರ್ ಎ ಡಿವೈಡೆಡ್ ಬೈ ಎಲ್. ರೈಟ್? ಸೊ ಇದನ್ನ ಯಾವ ತರ ಬರಿಬಹುದು? ಸಪೋಸ್ ನಾನು ಎ ವ್ಯಾಲ್ಯೂ 1 ಮೀಟರ್ ಸ್ಕ್ವೇರ್, ಎಲ್ ವ್ಯಾಲ್ಯೂ 1 ಮೀಟರ್ ಅಂತ ತಗೊಂಡ್ರೆ ಏನಾಗುತ್ತೆ? ರೆಸಿಸ್ಟಿವಿಟಿ ಇಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಆಫ್ 1 meter square divided by 1 meter. So that is a resistance. Right? So illi resistivity is nothing but a resistance only. So yav tara bariyodu definition? The resistance of a conductor of unit area of unit length of a conductor.
conductor is called resistivity. Okay, so these are the definitions of ammeter, voltmeter and resistivity of a conductor. Got it? Next one. Define electric power. What is superconductor? Give two examples. What does an electric circuit mean? Define conductors and insulators. Tumba easy. First one ನೋಡೋಣ. First one, electric power. Electric power. ರಿಮೈಂಡ್ ಮಾಡ್ಕೋಬೇಕು, ನನ್ನ ಜೊತೆ ನೀವು ಜಸ್ಟ್ ರೀಕಾಲ್ ಮಾಡ್ಕೋಬೇಕು. ಓಕೆ, ನಿಮ್ಗೆ ನೆನಪಿದೇನಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಪವರ್, ದಟ್ ಈಸ್ ದ electrical work done per unit time. Okay, this is the definition of electric power. So formula ಬರೆಯೋದಾದ್ರೆ ಯಾವ ತರ ಬರೀತೀರಾ? P is equal to E divided by T ಅಥವಾ W by T. ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬಹುದು. Got it? Next one ನೋಡೋಣ. Second definition of superconductor. So ಈ superconductors ಅನ್ನೋದು a substance of zero resistance at low temperature is called superconductor. Example ಕೇಳಿದಾರೆ. Example, first one, mercury at 4.2 Kelvin. 4.2 Kelvin ಅಂದ್ರೆ it is very low temperature. Okay, next one, lead at 7.25 Kelvin. Okay, ಇಲ್ಲಿ zero resistance ಅಂತಂದ್ರೆ ಇನ್ಫೈನೈಟ್ ಕರೆಂಟ್ ಅಂತ. ಓಕೆ, ಸೂಪರ್ ಕಂಡಕ್ಟರ್ಸ್ ಅಪ್ಲಿಕೇಶನ್ಸ್ ತುಂಬ ಇದೆ, ಬಟ್ ನಮ್ಮ ಸಿಲೆಬಸ್ಗಿಲ್ಲ. ಬಟ್ ಏನಂತಂದರೆ ಸ್ವಲ್ಪ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದರೆ ನಿಮ್ಗೆ ಎಕ್ಸ್ಟ್ರಾ ಕ್ವಶನ್ಸ್ ಕೇಳ್ಬೋದು. ರೈಟ್? ನೆಕ್ಸ್ಟ್ ಒನ್ CBSE ಅವ್ರಿಗಿದೆ, SSLC ಅವ್ರಿಗೆ ಈ ಸೂಪರ್ ಕಂಡಕ್ಟರ್ಸ್ ಅನ್ನೋದು ಇಲ್ಲ. ನೆಕ್ಸ್ಟ್ ಥರ್ಡ್ ಒನ್ ಏನು ಹೇಳುತ್ತೆ? ವಾಟ್ ಡಸ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೀನ್? ಸಿಂಪಲ್, ಇಟ್ ಈಸ್ ಎ ಕಂಟಿನ್ಯೂಸ್ conducting path consisting of wires and other electrical components like electric bulb, resistance ಅಥವಾ resistor, okay, plug key, etc. Okay, consisting of between two terminals of cell or battery, along with the current will flow. ಇಷ್ಟು. ಓಕೆ ಸರ್, ನಮ್ಗೆ ಇಷ್ಟು ದೊಡ್ಡದು ಡೆಫಿನೇಷನ್ ಬರೆಯೋಕ್ಕಾಗಲ್ಲ ಅಂತಂದರೆ ಸಿಂಪಲ್ ಆಗಿ ಏನಂತ ಬರಿಬೋದು? ಇಟ್ ಈಸ್ ಎ ಕಂಟಿನ್ಯೂಸ್ ಕಂಡಕ್ಟಿಂಗ್ ಪಾತ್ ಫಾರ್ ಎಲೆಕ್ಟ್ರಿಕಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂತ ಹೇಳ್ಬೋದು. ಗಾಟ್ ಇಟ್? ಸೊ ಸಿಂಪಲ್ ಆಗಿ ಬರಿಬೋದು. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ದಟ್ ಈಸ್ ದ ಡಿಫೈನ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್.
Fourth one, conductors and insulators. Conductors ತಗೊಳ್ಳೋಣ first. Conductors. Conductors ಏನು ಹೇಳುತ್ತೆ? The materials which provides ಅಥವಾ material ಇಲ್ಲಿ conductor ಅಂತ ಬರೆಯೋಣ. Conductor, the substance ಅಂತ ಬರಿಬಹುದು, material ಅಂತ ಬರಿಬಹುದು. The substance which allow electricity to pass through it. Okay, conductors ಅಂದ್ರೆ ಏನು? Conductor ಅಂದ್ರೆ the substance which allow electricity to pass through it. Simple. Next ಏನು ಹೇಳ್ಬೋದು? Next, insulators. ಇಲ್ಲಿ opposite. The substance which do not allow electricity to pass through it. ಇಷ್ಟು ಬರೆದ್ರೆ ಸಾಕು, ಬೇರೆ ಏನೂ ಬೇಡ. ಒಂದೊಂದು ಲೈನಲ್ಲಿ ಆನ್ಸರ್ ಮುಗ್ದೋಗುತ್ತೆ. ನೆಕ್ಸ್ಟ್ ನೋಡೋಣ. ರೈಟ್ 3 ಪಾಯಿಂಟ್ಸ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಓಮಿಕ್ ರೆಸಿಸ್ಟರ್ ಆ್ಯಂಡ್ ನಾನ್ ಓಮಿಕ್ ರೆಸಿಸ್ಟರ್. ಓಮಿಕ್ ರೆಸಿಸ್ಟರ್ಸ್ ಅಂದರೆ ಇಟ್ ಒಬೇಸ್ ಓಮ್ಸ್ ಲಾ. ಮತ್ತೆ ವಿ ಐ ಗ್ರಾಫ್ ಯಾವ ಥರ ಇರುತ್ತೆ? ಸ್ಟ್ರೇಟ್ ಲೈನ್ ಇರುತ್ತೆ, ರೈಟ್. ಮತ್ತೆ ನಾನ್ ಓಮಿಕ್ ರೆಸಿಸ್ಟರ್ಸ್ ಅಂದರೆ ಇಟ್ ಡು ನಾಟ್ ಒಬೇಸ್ ಓಮ್ಸ್ ಲಾ. ಮತ್ತೆ ವಿ ಐ ಗ್ರಾಫ್ ಯಾವ ಥರ ಇರುತ್ತೆ? ಕರ್ವ್ ಲೈನ್ ಇರುತ್ತೆ, ಸ್ಟ್ರೇಟ್ ಲೈನ್ ಇರಲ್ಲ, ರೈಟ್. ಸೊ ಇಷ್ಟು ಬರೆದು ಸಾಕು. ಮತ್ತೆ ಓಮಿಕ್ ರೆಸಿಸ್ಟರ್ಸ್ಗೆ ರೆಸಿಸ್ಟೆನ್ಸ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಫಾರ್ ನಾನ್ ಓಮಿಕ್ ರೆಸಿಸ್ಟರ್ಸ್ಗೆ ಏನಾಗಿರುತ್ತೆ? ರೆಸಿಸ್ಟೆನ್ಸ್ ಇಸ್ ನಾಟ್ ಅ ಕಾನ್ಸ್ಟೆಂಟ್, ಇಟ್ ಈಸ್ ಎ ವೇರಿಯಬಲ್. ಈ 3 ಪಾಯಿಂಟ್ ಬರೆದ್ರೆ ಸಾಕು. ನೋಡಿ, ಫಸ್ಟ್ ಪಾಯಿಂಟ್, ಓಮಿಕ್ ರೆಸಿಸ್ಟರ್ಸ್ ಒಬೇಸ್ ಓಮ್ಸ್ ಲಾ. ಸೆಕೆಂಡ್ ಪಾಯಿಂಟ್, ದ ಗ್ರಾಫ್ ಫಾರ್ ಪೊಟೆನ್ಷಿಯಲ್ ಡಿಫರೆನ್ಸ್ ವರ್ಸಸ್ ಕರೆಂಟ್ is a straight line. Third one, the slope of VI graph is a constant at all values of VRI at a given temperature. ಗ್ರಾಫ್ ನಾನು ಸ್ಮಾಲ್ ಗ್ರಾಫ್ ಬರೀತೀನಲ್ಲೇ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ಇದು ವಿ ವರ್ಸಸ್ ಐ ಈ ತರ ಇರುತ್ತೆ. ಬಟ್ ಈ ಕೇಸಲ್ಲಿ ಯಾವ ತರ ಇರುತ್ತೆ ನೋಡೋಣ. ವಿ ವರ್ಸಸ್ ಐ ಗ್ರಾಫ್. ಈ ಎರಡು ಕೇಸಲ್ಲಿ ನೋಡಿ, ಓಮಿಕ್ ರೆಸಿಸ್ಟರ್ಸ್ ಒಬೇಸ್ ಓಮ್ಸ್ ಲಾ. ಎಸ್, ದಟ್ ಈಸ್ ಟ್ರೂ. ನೆಕ್ಸ್ಟ್ ಒನ್, ಸ್ಟ್ರೇಟ್ ಲೈನ್ ನೋಡಿ, ಇದು ಸ್ಟ್ರೇಟ್ ಲೈನ್ ಇದೆ. ನೆಕ್ಸ್ಟ್, ದ ಸ್ಲೋಪ್ ಆಫ್ ವಿ ಐ ಗ್ರಾಫ್ ಈಸ್ ಕಾನ್ಸ್ಟೆಂಟ್ ಎಟ್ ಆಲ್ ವ್ಯಾಲ್ಯೂಸ್. ನೋಡಿ, ಯಾವುದೇ ಪ್ಲೇಸಲ್ಲಿ ನೀವು ಸ್ಲೋಪ್ ತಗೊಂಡ್ರು ಆರ್ ವ್ಯಾಲ್ಯೂ ಸೇಮ್ ಬರುತ್ತೆ, ದಟ್ ಈಸ್ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಐ. ಬಟ್ ಈ ಕೇಸಲ್ಲಿ ನೋಡಿ, potential difference versus current is not a straight line, it is a curved line. The slope of VI graph is different at different values of V or I even at a given temperature. Temperature constant ಆಗಿದ್ರು ಇಲ್ಲೇನಾಗುತ್ತೆ, resistance keep on changes because ಯಾವುದೇ ಪಾಯಿಂಟ್ ಅಲ್ಲಿ ನೀವು ಸ್ಲೋಪ್ ತಗೊಂಡ್ರು ನಿಮಗೆ ಕಾನ್ಸ್ಟೆಂಟ್ ಆಗಿರಲ್ಲ, ಬೇರೆ ಬೇರೆ ಆಗಿರುತ್ತೆ. ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಓಮಿಕ್ ರೆಸಿಸ್ಟರ್ಸ್ ಅಂಡ್ ನಾನ್ ಓಮಿಕ್ ರೆಸಿಸ್ಟರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ರೈಟ್ 2 ಪಾಯಿಂಟ್ಸ್ ಆಫ್ ಡಿಫರೆನ್ಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ಆರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಈ ರೆಸಿಸ್ಟಿವಿಟಿನ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತಾನು ಸಹಿತ ಕರೀತಾರೆ. ನೆಕ್ಸ್ಟ್ ಒನ್, ರೆಸಿಸ್ಟೆನ್ಸ್ ಎಸ್ ಐ ಯೂನಿಟ್ ಏನಾಗಿರುತ್ತೆ? ಓಮ್. ರೆಸಿಸ್ಟರ್ಗೆ ಹೋಮ್ ಆಗಿರುತ್ತೆ, ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್. ಓಕೆ, ಅದು ಹೋಮ್ ಆಗಿರುತ್ತೆ. ರೆಸಿಸ್ಟಿವಿಟಿ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ಗೆ ಏನಾಗಿರುತ್ತೆ? ಹೋಮ್ ಮೀಟರ್. ಓಕೆ, ಸೆಕೆಂಡ್ ಪಾಯಿಂಟ್, ರೆಸಿಸ್ಟೆನ್ಸ್ ಆಫ್ ಎ ಸಬ್ಸ್ಟೆನ್ಸ್ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳಿ, ರೋ ಎಲ್ ಡಿವೈಡೆಡ್ ಬೈ ಎ. Depends on length and depends on thickness, nothing but area of cross section of a conductor. But resistivity ಏನಾಗಿರುತ್ತೆ? It does not depends on a shape, length ಅಥವಾ area of cross section, but it depends on temperature and nature of the material. Simple. ನೋಡಿ,
resistivity of a substance is independent of its length and thickness, but whereas resistance of a substance depends on its length and thickness. Okay, so ಎರಡನ್ನ ನೆನಪಿಟ್ಕೋಬೇಕಂದ್ರೆ ಜಸ್ಟ್ ಈ ಫಾರ್ಮುಲಾ ರಿಮೆಂಬರ್ ಮಾಡ್ಕೊಳ್ಳಿ. ರೋ ಎಲ್ ಡಿವೈಡೆಡ್ ಬೈ ಎ, resistivity. Okay, resistance depends on length and area. Length and area andre area of cross section, nothing but thickness. But illi resistivity is nothing but resistance of unit length and unit area of cross section. ಅಂದ್ರೆ ಇದು ಯಾವುದೇ ತರ ಲೆಂತ್ ಮತ್ತೆ nothing but dimension ಮೇಲೆ ಡಿಪೆಂಡ್ ಆಗಿರಲ್ಲ, but it depends on nature and temperature of the substance. Got it? Next, write the 3 points of a difference between series combination and parallel combination of resistor. ನೋಡಿ, series combination ಅಲ್ಲಿ current has single path for its flow, hence same current flow through each resistor. But parallel combination ಏನಾಗಿರುತ್ತೆ, ಇಲ್ಲಿ parallel combination potential difference same ಇರುತ್ತೆ, but current different ಆಗಿರುತ್ತೆ. Series combination current same ಇರುತ್ತೆ, but potential difference ಬೇರೆ ಬೇರೆ ಆಗಿರುತ್ತೆ. 2 points ನೆನಪಿಟ್ಕೊಳ್ಳಿ. Next one, potential difference across entire circuit equal to the sum of potential difference across individual resistor. ನೋಡಿ, ಓಕೆ, ಸೊ ಎಂಟೈರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ ಅಂದ್ರೆ ಸಮ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಂಡಿವಿಜುವಲ್ ರೆಸಿಸ್ಟರ್ಸ್. ಅಂದ್ರೆ ಮೀನಿಂಗ್ ಇಸ್ ನಥಿಂಗ್ ಬಟ್ ವಿ ಇಸ್ V1 ಪ್ಲಸ್ V2 ಪ್ಲಸ್ V3. ಬಟ್ ಈ ಸೆಕೆಂಡ್ ಕಂಡೀಷನ್ ನೋಡಿ, ಇದರಲ್ಲಿ I is equal to I1 plus I2 plus I3. Potential difference across each resistor is same and it is equal to the potential difference across the terminal of battery. Okay, so ಇಲ್ಲಿ ಏನಾಗಿರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, ಸೇಮ್ ಆಗಿರಲ್ಲ. ಅದನ್ನ ಸಮ್ ತಗೋಬೇಕು. ರೆಸಿಸ್ಟೆನ್ಸ್ ಎಷ್ಟು ಕನೆಕ್ಟ್ ಮಾಡ್ತೀವಿ, ಆಲ್ ದ ರೆಜಿಸ್ಟರ್ಸ್ ವ್ಯಾಲ್ಯೂಸ್ ಅಲ್ಲಿ ಏನಿರುತ್ತೆ, ರೆಸಿಸ್ಟೆನ್ಸ್ 1, ರೆಸಿಸ್ಟರ್ 2, ರೆಸಿಸ್ಟರ್ 3 ಅಕ್ರಾಸ್ ಎಂಡ್ಸ್ ಆಫ್ ದ ರೆಜಿಸ್ಟರ್ ನಾವು ವೋಲ್ಟ್ ಮೀಟರ್ ಇಟ್ಟರೆ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಗುತ್ತೆ. ಸೊ ಅದನ್ನ ಆಡ್ ಮಾಡಿದ್ರೆ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್, ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಗುತ್ತೆ. ಬಟ್ ಈ ಕೇಸಲ್ಲಿ ಕರೆಂಟ್ ಡಿಫರೆಂಟ್ ಆಗಿರುತ್ತೆ, ಅವನ್ನೆಲ್ಲ ಆಡ್ ಮಾಡಿದ್ರೆ ನಮಗೆ ಕರೆಂಟ್ ಸೇಮ್ ಸಿಗುತ್ತೆ. ಅವಾಗ ನಾವು ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಬ್ಯಾಟರಿ ಏನಿದೆ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಗಾಟ್ ಇಟ್? ನೆಕ್ಸ್ಟ್ ಒನ್, ದ equivalent resistance in series combination is greater than highest resistance in the series combination. ಅಂದ್ರೆ ಏನಿದರತ್ತ, ಸೀರೀಸ್ ಕಾಂಬಿನೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ 1 ohm 2 ohm 3 ohm ಇದೆ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ನಮಗೆ ಟೋಟಲ್ ಎಷ್ಟು ಬರುತ್ತೆ, 1 + 2 + 3 6 ohm ಬರುತ್ತೆ. ಈ 6 ohm ಅನ್ನೋದು 3 ohm ಗಿಂತ ಜಾಸ್ತಿ ತಾನೆ? ಎಸ್. ಸೊ ಹೈಯೆಸ್ಟ್ ರೆಸಿಸ್ಟೆನ್ಸ್ ಎಷ್ಟಿದೆ, 3 ohm. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು, 6 ohm. ಇದರ ಅರ್ಥ ಏನಂತಂದ್ರೆ equivalent resistance in the series combination is greater than highest individual resistance used in the circuit. ಅಂದ್ರೆ ಎಷ್ಟೇ ಹೈಯೆಸ್ಟ್ ಇಂಡಿವಿಜುವಲ್ ಸರ್ಕ್ಯೂಟ್ ಯೂಸ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಸಿಗುತ್ತೆ. ಬಟ್ ಪ್ಯಾರಲಲ್ ಕಾಂಬಿನೇಷನ್ ಏನಾಗಿರುತ್ತೆ, ದ ಲೋಯೆಸ್ಟ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಯೂಸ್ಡ್ ಇನ್ ದ ಸರ್ಕ್ಯೂಟ್ ಅದಕ್ಕಿಂತ ಕಮ್ಮಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಯಾವ ಕೇಸಲ್ಲಿ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ನೋಡ್ಬೋದು. The equivalent resistance in the parallel combination is less than least resistance in the parallel combination. Got it? 3 difference ಬರೆದ್ರೆ ಸಾಕು. Next, electrical energy ಮತ್ತೆ electrical power difference. Electrical energy ಮತ್ತೆ electrical power definition ಬರೀರಿ first. Okay? Electrical energy, the energy consumed by electrical appliance, that is called electrical energy. But electrical power, the electrical work done per unit time is called electrical power. Okay? ಅಥವಾ it is measured in kilowatt hour. ಬಟ್ ಇಲ್ಲಿ ಪವರ್ ಕಿಲೋ ವಾಟ್ ಅಥವಾ ವ್ಯಾಟ್ ಅಲ್ಲಿ. SI ಯೂನಿಟ್ ಅಲ್ಲಿ ಬರೆಯೋದಾದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಎ ಜೌಲ್, ಎಲೆಕ್ಟ್ರಿಕಲ್ ಪವರ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಎ ವಾಟ್. ಬಟ್ ಕಮರ್ಷಿಯಲ್ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕಿಲೋ ವ್ಯಾಟ್ ಅವರ್, ಬಟ್ ಎಲೆಕ್ಟ್ರಿಕಲ್ ಪವರ್ ಈಸ್ ಕಿಲೋ ವ್ಯಾಟ್. ಗಾಟ್ ಇಟ್? ಸೊ ಡಿಫರೆನ್ಸ್ ಬರೆದ್ರೆ ಸಾಕು. ನೆಕ್ಸ್ಟ್, ಐಡೆಂಟಿಫೈ ದ ಕಾಂಪೊನೆಂಟ್ ಯೂಸ್ ಇನ್ ದ ಸರ್ಕ್ಯೂಟ್ ಡಯಾಗ್ರಾಮ್ಸ್ ರೆಪ್ರೆಸೆಂಟೆಡ್ ಬೈ ದ ಫಾಲೋಯಿಂಗ್ ಸಿಂಬಲ್ಸ್. ಇಲ್ಲಿ ಸಿಂಬಲ್ಸ್ ಕೊಟ್ಟಿದ್ದಾರೆ, ಇದರ ಹೆಸರು ನೀವು ಹೇಳಬೇಕು. ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡಿರ್ತಿಲ್ಲ, ಈ ತರ ಸಿಂಬಲ್ಸ್ ಯೂಸ್ ಮಾಡಿರ್ತೀವಿ. ಈ ಸಿಂಬಲ್ಸ್ ಮೀನಿಂಗ್ ನಿಮಗೆ ಗೊತ್ತಾಗಿರ್ಬೇಕು. ಹೇಗೆ? ಫಸ್ಟ್ ಒನ್ ನೋಡಿ, ಇಲ್ಲಿ ಪ್ಲಸ್ ಮೈನಸ್, ಹೈ ಲೆಂತ್ ಇರೋದು ಪ್ಲಸ್, ಕಂಪೇರಿಟಿವ್ಲಿ ಲೆಸ್ ಲೆಂತ್ ಇರೋದು ಅದು ನೆಗೆಟಿವ್ ಟರ್ಮಿನಲ್. ಸೊ ಇದೇನು, ಸೆಲ್, ಬ್ಯಾಟರಿ ಅಲ್ಲ. ಈ ಸೆಲ್ನೇ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಅದು ಬ್ಯಾಟರಿ ಆಗುತ್ತೆ. ಗಾಟ್ ಇಟ್? ನೆಕ್ಸ್ಟ್, ಇಲ್ಲಿ ಫಿಕ್ಸ್ಡ್ ರೆಸಿಸ್ಟರ್, ಫಿಕ್ಸ್ಡ್ ರೆಸಿಸ್ಟೆನ್ಸ್.
ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಬಟ್ ಒಂದು ಲೈನ್ ಅಡ್ಡ ಬಂದ್ರೆ ಅದಕ್ಕೆ ಏನಾಗುತ್ತೆ, ವೇರಿಯಬಲ್ ರೆಸಿಸ್ಟೆನ್ಸ್. ಇಲ್ಲಿ ಬರೀತೇನೆ, ವೇರಿಯಬಲ್ ರೆಸಿಸ್ಟೆನ್ಸ್. ಈ ವೇರಿಯಬಲ್ ರೆಸಿಸ್ಟೆನ್ಸ್ ನಾವು ರಿಯೋಸ್ಟಾಟ್ ಅಂತಾನೂ ಕರಿತೀವಿ, ರಿಯೋಸ್ಟಾಟ್. ಓಕೆ, ಫೋರ್ತ್ ಒನ್, ಪ್ಲಗ್ ಕೀ. ಓಪನ್ ಇದೆನಾ, ಕ್ಲೋಸ್ ಇದೆನಾ? ಓಪನ್. ಓಕೆ, ಇಲ್ಲೂ ಸಹಿತ ಪ್ಲಗ್ ಇದೆ, ಬಟ್ ಒಂದು ಡಾಟ್ ಇನ್ಸೈಡ್ ಇದೆ ಅಂದ್ರೆ ಕ್ಲೋಸ್ಡ್. ಇದು ಸಹಿತ ಪ್ಲಗ್ ಕೀ, ಇದು ಕ್ಲೋಸ್ಡ್. ಇಲ್ಲಿ ನೋಡಿ, ಇಷ್ಟು ಪಾರ್ಟ್ ಮಾತ್ರ ನೋಡಿ. ಓಕೆ, ಈ ಕಡೆ ನೋಡ್ಬೇಡಿ, ಇಷ್ಟು ಮಾತ್ರ ನೋಡಿ, ಸೆಲ್. ಅಥವಾ ಈ ಕಡೆ ಇಷ್ಟು ಪಾರ್ಟ್ ಮಾತ್ರ ನೋಡಿ, ಈ ಕಡೆ ಏನದು, ಸೆಲ್. ಸೊ ಇಲ್ಲಿ ಮಲ್ಟಿಪಲ್ ಸೆಲ್ಸ್ ಕನೆಕ್ಟ್ ಮಾಡಿದ್ದಾರೆ ಇನ್ ದ ಸೀರೀಸ್ ಕಾಂಬಿನೇಷನ್. ಅಂದ್ರೆ ಏನಾಯ್ತು ಇವಾಗ, ಕಾಂಬಿನೇಷನ್ ಆಫ್ ಸೆಲ್ಸ್ ಅಥವಾ ಬ್ಯಾಟರಿ ಅಂತ ಬರಿಬಹುದು. ಬ್ಯಾಟರಿ ಆರ್ ಕಾಂಬಿನೇಷನ್ of cells, combination of cells. Okay, next one, this is ammeter. V ide, therefore it is a voltmeter. ಆಯ್ತಾ? ಇಷ್ಟು. ನೆಕ್ಸ್ಟ್ ಒನ್, ಎಲ್ಲ ಹೆಸರು ಕ್ಲಿಯರ್ ಆಯ್ತಲ್ಲ? ಓಕೆ, ನೆಕ್ಸ್ಟ್. The given figure shows the VI graphs for two resistors. Identify these resistors that obeys Ohm's law. Definitely this obeys Ohm's law and this is not obeys Ohm's law. Because obeys Ohm's law ಅಂದ್ರೆ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿರಬೇಕು. ಕಾನ್ಸ್ಟೆಂಟ್ ಆಗಿದ್ರೆ ಸ್ಲೋಪ್ ಸೇಮ್ ಆಗಿರಬೇಕು. ಸ್ಲೋಪ್ ಸೇಮ್ ಆಗಿರ್ಬೇಕಂದ್ರೆ ಇಟ್ ಮಸ್ಟ್ ಬಿ ಅ ಸ್ಟ್ರೇಟ್ ಲೈನ್. ಇಲ್ಲಿ ಕರ್ವ್ ಲೈನ್ ಇದೆ. ಸೊ ಇಟ್ ಈಸ್ ಎ ನಾನ್ ಓಮಿಕ್ ರೆಸಿಸ್ಟರ್. ದಿಸ್ ಈಸ್ ಎ ಓಮಿಕ್ ರೆಸಿಸ್ಟರ್. ಸೊ ದಿಸ್ obeys Ohm's law. This is do not obeys Ohm's law. Next question. An electric lamp of 100 ohm, toaster of resistance 50 ohm, and water filter of resistance 500 ohm are connected in parallel to 220 volt source. What is the resistance of an electric iron connected to the same source that takes as much current as all three appliances, and what is the current through it? ಇಲ್ಲಿ 3 resistors ಕೊಟ್ಟಿದ್ದಾರೆ. First one, electric lamp R1 ಅಂತ ಬರೀತೀನಿ, that is 100 ohm. Second one, toaster resistance, that is R2 ಅಂತ ಕನ್ಸಿಡರ್ ಮಾಡ್ಕೋತೀನಿ, and that is 50 ohm. Next one, water filter, and resistance of it is 500 ohm. Okay, are connected in a parallel for the potential difference 220 volt. What is the resistance of electrical iron connected to the same source that takes as much as current? ಈ ಮೂರು ತಗೊಳ್ಳೋ ಕರೆಂಟ್ ಈ ಒಂದು ಐರನ್ ತಗೊಳ್ತಿದೆ. ಸೊ ಇವು ಪ್ಯಾರಲಲ್ ಕಾಂಬಿನೇಷನ್ ಆಗಿರೋದ್ರಿಂದ, ಸೊ ಲೆಟ್ಸ್ ಫೈಂಡ್ ಔಟ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಓಕೆ, ಸೊ ಫಸ್ಟ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕನ್ಸಿಡರ್ ಮಾಡ್ಕೋತೀನಿ. ಇದನ್ನ ಆರ್, ಟೋಟಲ್ ಆರ್ ಅಂತ ಬರೀತೀನಿ. R1 ಪ್ಲಸ್ R2 ಪ್ಲಸ್ R3 ಅಂದ್ರೆ 1/R1 plus 1/R2 plus 1/R3. So let's find out equivalent resistance. So 100 ಅಂದ್ರೆ 1/100 plus 1/50 plus 1/500. Let's take LCM, that is 500. This is 5 plus 10 plus 1. That is 16 divided by 500. So resistance will be 500 divided by 16. 500 divided by 16. Calculate ಮಾಡೋಣ. 500 divided by 16. 31 ಇಲ್ಲಿ ಬರೀತೀನಿ. 31.25 ohm is to resistance of all 3 resistors connected in parallel combination ಆಯ್ತು. ಇಲ್ಲಿ ನಮಗೊಂದು ಕ್ಲೂ ಕೊಟ್ಟಿದ್ದಾರೆ. electric iron connected to the same source takes as much as current as all 3 appliances ಅಂತ ಕೊಟ್ಟಿದ್ದಾರೆ, ಕ್ಲೂ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ
ಕರೆಂಟ್ ಸಹಿತ ಸೇಮ್. ಕರೆಂಟ್ ಅಂತಂದ್ರೆ ಇಲ್ಲಿ ಫಸ್ಟ್ ಕೇಸ್ನ I1 ಅಂತ ಅನ್ಕೋತೀನಿ. I1 ಅಂತಂದ್ರೆ V ಡಿವೈಡೆಡ್ ಬೈ R. I2ಗೆ V ಡಿವೈಡೆಡ್ ಬೈ R. ಬಟ್ ಇಲ್ಲಿ ಚೇಂಜಸ್ ಇದೆ ಅಲ್ವಾ? ಸೊ ಇಲ್ಲಿ I1 I2 ಅಂತ ಕ್ಯಾನ್ಸಲ್, V1 R1 V2 R2 ಅಂತ ಕ್ಯಾನ್ಸಲ್ ಮಾಡ್ತಿದ್ವಿ. ಬಟ್ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಕಂಡೀಷನ್ ದೇ ಹ್ಯಾವ್ ಗಿವನ್ ಏನಂತ ಬರಿಬಹುದು, I1 ದಟ್ ಈಸ್ ಈಕ್ವಲ್ ಟು I2, ರೈಟ್? ಸೊ I1 ಅಂತಂದ್ರೆ ಫಸ್ಟ್ 3 ರೆಸಿಸ್ಟರ್ಸ್ ಏನಿದೆಯಲ್ಲ, ಯಾವ್ದ್ಯಾವುದು, ಎಲೆಕ್ಟ್ರಿಕ್ ಲ್ಯಾಂಪ್, ಟೋಸ್ಟರ್ ಮತ್ತೆ ವಾಟರ್ ಫಿಲ್ಟರ್, ಅದು ಫಸ್ಟ್ ಕೇಸ್ ಅಂತ ಕನ್ಸಿಡರ್ ಮಾಡ್ಕೊಂತಿದ್ದೀನಿ. ಅದರ ಕರೆಂಟ್ ಈಸ್ ಈಕ್ವಲ್ ಟು ಸೆಕೆಂಡ್ ಒನ್ ಯಾವುದು, ಎಲೆಕ್ಟ್ರಿಕ್ ಐರನ್ದು ನಾನು ಕರೆಂಟ್ I2 ಅಂತ ಕನ್ಸಿಡರ್ ಮಾಡ್ಕೋತೀನಿ. I1 ಯಾವ ತರ ಬರಿಬಹುದು, V1 ಡಿವೈಡೆಡ್ ಬೈ R, ರೈಟ್? ಇದರಲ್ಲಿ V2 ಡಿವೈಡೆಡ್ ಬೈ R2. ಓಕೆ, ಸೊ ಇವಾಗ ಏನ್ ಆಗುತ್ತೆ ನೋಡೋಣ. V1 ಎಷ್ಟು, ಸೇಮ್ ಸೋರ್ಸ್ ಅಂತಂದ್ರೆ that will be 220 ಡಿವೈಡೆಡ್ ಬೈ R ಎಷ್ಟು 31.25. ಸೊ ಇಲ್ಲಿ ನಮಗೆ V2 ಡಿವೈಡೆಡ್ ಬೈ R2 ಈಸ್ ನಥಿಂಗ್ ಬಟ್ ನಮಗೆ I2. ನಮಗೆ I2 ಬೇಕು ತಾನೆ? I2 that is equal to 220 divided by 31.25, 7.04 ampere. Simple. Okay, so this is your required solution. Okay, next one. We can connect 3 resistors. ಇಲ್ಲಿ ಒಂದು ಟರ್ಮ್ ಮಿಸ್ ಆಗಿದೆ. Okay, how can 3 resistors of resistance 2 ohm, 3 ohm, 6 ohm be connected to give a total resistance of 4 ohm and 1 ohm? Wow, very good question. So illi R1 that is a 2 ohm, R2 that is a 3 ohm and R3 that is a 6 ohm. Okay, ಇಲ್ಲಿ ನಮಗೆ 4 ಓಮ್ ಬರ್ಬೇಕಂದ್ರೆ ಯಾವ ತರ ಕನೆಕ್ಟ್ ಮಾಡಬೇಕು, 1 ಓಮ್ ಬರ್ಬೇಕಂದ್ರೆ ಯಾವ ತರ ಕನೆಕ್ಟ್ ಮಾಡಬೇಕು, ಅಂದ್ರೆ ಅವರು ಯಾವ ತರ ಕನೆಕ್ಟ್ ಮಾಡಿದ್ರೆ ಈ ವ್ಯಾಲ್ಯೂಸ್ ಸಿಗುತ್ತೆ ಅನ್ನೋದು. ಸೊ ಫಸ್ಟ್ ಕಂಡೀಷನ್ ನಾನು ಟ್ರೈ ಮಾಡ್ತೀನಿ, ದಟ್ ಈಸ್ ಎ ಕಂಡೀಷನ್. ಎ ಕಂಡೀಷನ್ ಅಲ್ಲಿ ನಾನು ಯಾವ ತರ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಸೀರೀಸ್ ದಟ್ ಈಸ್ R1 ಅಥವಾ ವ್ಯಾಲ್ಯೂಸ್ ಬರ್ದ್ಬಿಡ್ತೀನಿ, ದಟ್ ಈಸ್ 4 ಓಮ್, ನಾಟ್ 4 ಓಮ್, 4 ಓಮ್ ಬೇಕಲ್ವಾ ನಮಗೆ, 2 ಓಮ್. ನೆಕ್ಸ್ಟ್ ಏನಿದೆಯಲ್ಲ ಅದನ್ನ ಪ್ಯಾರಲ್ ಕನೆಕ್ಟ್ ಮಾಡ್ತೀನಿ, ನೋಡ ಬರುತ್ತೆ ಇಲ್ಲ. ನೀವು ಬಿಫೋರ್ ಕನೆಕ್ಟಿಂಗ್ ದಿಸ್ ಯು ಹ್ಯಾವ್ ಟು ಅನಲೈಸ್, ಏನು ಈ 4 ಓಮ್ ಬರಬೇಕು. ನಾವು ಡೈರೆಕ್ಟ್ ಎಲ್ಲಾ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, 2 + 3 5, 5 + 6 11 ಆಗುತ್ತೆ. ಬಟ್ ನಮಗೆ ಬೇಕಾಗಿರೋದು 4, ಅಂದ್ರೆ ಕಂಪ್ಲೀಟ್ ಆಗಿ ಸೀರೀಸ್ ಕನೆಕ್ಟ್ ಮಾಡಕ್ಕೆ ಆಗಲ್ಲ. ಕಂಪ್ಲೀಟ್ ಆಗಿ ಪ್ಯಾರಲ್ ಕನೆಕ್ಟ್ ಮಾಡ್ಬೋದಾ? ಕಂಪ್ಲೀಟ್ ಆಗಿ ಪ್ಯಾರಲ್ ಕನೆಕ್ಟ್ ಮಾಡಿದ್ರೆ 2, 3, 6 ಓಮ್ ಇದೆ. ಸೊ ನಮಗೆ ಗೊತ್ತು ಈಕ್ವಲೆಂಟ್ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್ ದನ್ 1 ಓಮ್, ಅಂದ್ರೆ ಕಂಪ್ಲೀಟ್ ಆಗಿ ಸೀರೀಸ್ ಕನೆಕ್ಟ್ ಮಾಡಕ್ ಆಗಲ್ಲ ಮತ್ತೆ ಕಂಪ್ಲೀಟ್ ಆಗಿ ಪ್ಯಾರಲ್ ಕನೆಕ್ಟ್ ಮಾಡಕ್ಕೂ ಆಗಲ್ಲ. ಸೊ ಕಾಂಬಿನೇಷನ್ ಕನೆಕ್ಟ್ ಮಾಡ್ಬೋದಾ, ಒಂದು ಸೀರೀಸ್ ಇನ್ನೊಂದು ಪ್ಯಾರಲ್? ಎಸ್, ಇಲ್ಲಿ 2 ಓಮ್ ಜೊತೆ 3 ಓಮ್ ಮತ್ತೆ 6 ಓಮ್ ನ ಕನೆಕ್ಟ್ ಮಾಡ್ತಾ ಇದೀನಿ ಅಕ್ರಾಸ್ ಎ ಅಂಡ್ ಬಿ. ಓಕೆ, ಅಕ್ರಾಸ್ ಎ ಅಂಡ್ ಬಿ ಏನಾಗುತ್ತೆ, ಇದನ್ನ ರೆಡ್ಯೂಸ್ ಮಾಡಿದ್ರೆ 2 ಓಮ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, ಎರಡು ಪ್ಯಾರಲಲ್ ಆಗಿದೆಲ್ಲ ರೆಸಿಸ್ಟೆನ್ಸ್ ಆಫ್ ದಿಸ್. ಓಕೆ, ಎಷ್ಟಾಗಿರುತ್ತೆ, 3 × 6 ಡಿವೈಡೆಡ್ ಬೈ 3 + 6. ಅಗೇನ್ ಯು ವಿಲ್ ಬಿ ಹ್ಯಾವಿಂಗ್ ಕನ್ಫ್ಯೂಷನ್, ಸರ್ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡಿದಿರಾ? R1 ಓಕೆ, ಆರ್ ಬೇಕು ತಾನೆ, RP ಅನ್ಕೊಳ್ಳೋಣ, RP ಬೇಡ, ಜಸ್ಟ್ R ಅಂತ ಬರೆಯೋಣ. ಸೊ 1 ಇಲ್ಲಿ R2 + 1 R3 that will be equal to ಎಷ್ಟು, 1/3 + 1/6. ಓಕೆ, ಸೊ ಇದು ಯಾವ ತರ ಬರಿಬಹುದು, 6 × 3 6 + 3 ಡಿವೈಡೆಡ್ ಬೈ 3 × 6 ಎಷ್ಟಾಗುತ್ತೆ, 9/18, ರೈಟ್? ಸೊ 2 ಆಗುತ್ತೆ. ಸೊ ಇಲ್ಲಿ 1/R that is equal to 2 ಓಮ್, 1/2
2 ಓಮ್ 1/2 ನಮಗೆ ಆರ್ ಬೇಕಾಗಿರೋದ್ರಿಂದ 2 ಓಮ್ ಅಂತ ಬರಿಬೋದು 2 ಓಮ್ ಈ ಥರ ಮಾಡಿ ಅಥವಾ ನಿಮಗೆ ಈ ಫಾರ್ಮುಲಾನೇ ಡೈರೆಕ್ಟಾಗಿ ಈ ಥರ ಬರಿಬೋದು R2 ಇಂಟು R3 ಡಿವೈಡೆಡ್ ಬೈ R2 ಪ್ಲಸ್ R3 ಅದನ್ನು ನಾನು ಇಲ್ಲಿ ಬರ್ತಿದ್ದೀನಿ ಸೊ ಎಷ್ಟಾಗುತ್ತೆ R is equal to 18 divided by 9 that is 2 ohm ಸೊ ಇಲ್ಲಿ 2 ohm ಸಿಕ್ತು ಸೊ ಫೈನಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಒಂದೇ ರೆಸಿಸ್ಟೆನ್ಸ್ ಆಗಿ ದ ವ್ಯಾಲ್ಯೂ ವಿಲ್ ಬಿ 4 ಯಾಕೆ ಇವೆರಡು ಸೀರೀಸ್ ಅಲ್ಲಿದೆ ಸೊ 2 plus 2 that is a 4 ohm ರೈಟ್ ಸೊ ಇಲ್ಲಿ ಯಾವ ಥರ ಕನೆಕ್ಟ್ ಮಾಡ್ಬೋದು ಇಲ್ಲಿ ವರ್ಡಿಂಗ್ಸ್ ಅಲ್ಲಿ ಬರೆದ್ರೆ ಕನೆಕ್ಟ್ 3 ohm and 6 ohm parallel each other and 2 ohm is series with parallel combination ಏನಿದ್ರ ಅರ್ಥ 3-6 ಪ್ಯಾರಲ್ ಆಗಿದೆ ವಿತ್ 2 ಓಮ್ ಸೀರೀಸ್ ಅಂತ ಓಕೆ ಸೊ ನೆಕ್ಸ್ಟ್ 1 ಓಮ್ ಇದೆ 1 ಓಮ್ ಯಾವ ಥರ ಕನೆಕ್ಟ್ ಮಾಡ್ಬೋದು ಪ್ಯಾರಲ್ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು ಯಾವ್ದಾದ್ರು ವ್ಯಾಲ್ಯೂಸ್ ಇದೆ 2 3 6 ಕನೆಕ್ಟ್ 2 ಓಮ್ 3 ಓಮ್ and 6 ohm parallel okay ಏನಾಗುತ್ತೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ 1/R that is equal to 2 ohm plus 1/3 ohm 1/6 ohm 1/R that is equal to LCM ತಗೊಂಡ್ರೆ 6 ಇದು 3 plus 2 plus 1 that is equal to 6/6 R is equal to 1 ohm ನೋಡಿ ಇದು 1 ಬರುತ್ತೆ ತಾನೆ 1 ಓಮ್ ಬಂತು ತಾನೆ ಸೊ 1 ಓಮ್ ಆ್ಯಂಡ್ 4 ಓಮ್ ಈ ಥರ ಕನೆಕ್ಟ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ನೋಡೋಣ ಹೌ ಮೆನಿ 176 ಓಮ್ ರೆಜಿಸ್ಟರ್ಸ್ ಇನ್ ಪ್ಯಾರಲಲ್ ಆರ್ ರಿಕ್ವೈರ್ಡ್ ಟು ಕ್ಯಾರಿ 5 ಆಂಪಿಯರ್ ಆನ್ 220 ವೋಲ್ಟ್ ಓಕೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಹೌ ಮೆನಿ ನಂಬರ್ಸ್ ಆಫ್ ರೆಜಿಸ್ಟರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ ಅವರು ಏನು ರೆಜಿಸ್ಟರ್ಸ್ ಇನ್ ಪ್ಯಾರಲಲ್ ಸೊ ಇಲ್ಲಿ ನೋಡಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಎಷ್ಟು ಐಡೆಂಟಿಕಲ್ ರೆಸಿಸ್ಟರ್ 176 ನಮಗೆ ಗೊತ್ತು ಫಾರ್ ಐಡೆಂಟಿಕಲ್ ರೆಸಿಸ್ಟೆನ್ಸ್ ಆರ್ that is equal to RP right parallel combination divided by N ಇಲ್ಲಿ ನಮಗೆ N ಬೇಕು N ಬೇಕಂತಂದ್ರೆ N that is equal to R divided by RP. Right? So, ಇಲ್ಲಿ R value ಎಷ್ಟಿದೆ 176 ohm. But what about RP? ಅಲ್ಲಿ ಡೇಟಾ ಕೊಟ್ಟಿದ್ದಾರೆ ಏನು ಕರೆಂಟ್ is 5 ampere. Voltage is 220 volt. So, RP ಕ್ಯಾಲ್ಕುಲೇಟ್ ಮಾಡ್ಬೋದು ಹೇಗೆ V divided by I. V is to 220 divided by 5. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೋದು R is to 176 divided by RP value that is a 220 into 5. Okay. So calculate ಮಾಡೋಣ ಎಷ್ಟಿದೆ 176 into 5 divided by 220 4 so ಇಲ್ಲಿ n value is 4 therefore number of resistors required that is n is equal to 4 simple okay so this is the formula ನೀವು ನೆನ್ಪಿಟ್ಕೋಬೇಕಾಗಿರುತ್ತೆ ಸೊ ನೆಕ್ಸ್ಟ್ ನೋಡೋಣ
How is the electric current related to the potential difference across the terminals of conductor? ನಮ್ಗೆ ಗೊತ್ತು V is directly proportional to I. ನಮ್ಗೆ ಅದರಿಂದ ತಾನೆ V is equal to IR ಸಿಗೋದು. ಸೊ ಇಲ್ಲಿ ವರ್ಡಿಂಗ್ ಅಲ್ಲಿ ಬರೀಬೇಕು. The potential difference across the ends of a conductor is directly proportional to the current flowing through it ಅಂತ. ಅಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಡ್ರಾ ಲೇಬಲ್ಡ್ ಸರ್ಕ್ಯೂಟ್ ಡಯಾಗ್ರಾಮ್ ಟು ವೆರಿಫೈ ದಿಸ್ ರಿಲೇಶನ್ಶಿಪ್. ಸೊ ಡಯಾಗ್ರಾಮ್ ಇಲ್ಲಿ ಶಾರ್ಟ್ ಆಗಿ ಇಲ್ಲೇ ಬರೀತೀನಿ. ಎಷ್ಟು ಬರೆದ್ರೆ ಸಾಕು ಡಯಾಗ್ರಾಮ್. ಓಕೆ, ಸೊ ದಿಸ್ ಇಸ್ ಪಾಸಿಟಿವ್ ಟರ್ಮಿನಲ್, ದಿಸ್ ಇಸ್ ನೆಗೆಟಿವ್ ಟರ್ಮಿನಲ್, ದಿಸ್ ಇಸ್ ಅ ಪ್ಲಗ್ ಕೀ, ರೈಟ್. ನೆಕ್ಸ್ಟ್, ವೈ ಶುಡ್ ಆನ್ ammeter have a low resistance? ಇಲ್ಲಿ ಸೆಕೆಂಡ್ ಎಲ್ಲಿ ಹೋಗ್ತದೆ. ಓಕೆ, ಡಯಾಗ್ರಾಮ್ ಸಹಿತ ಬರೀತೀನಿ, ಅಲ್ಲಿ ಚೆನ್ನಾಗಿ ಅನ್ಸಲ್ಲ ಅನ್ಸುತ್ತೆ. ಫಸ್ಟ್ ಒನ್ ಡಯಾಗ್ರಾಮ್. resistance, and you can consider this as positive, negative. ಈ ಕಡೆನೂ ಕನೆಕ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ ಸರ್, ಲಾಸ್ಟ್ ಡಯಾಗ್ರಾಮ್ ಅಲ್ಲಿ ಆ ಕಡೆ ಕನೆಕ್ಟ್ ಮಾಡಿದ್ರಾ, ಇವಾಗ ಈ ಕಡೆ ಕನೆಕ್ಟ್ ಮಾಡಿದ್ರಾ ಅಂತ ಅನ್ಕೋಬೇಡಿ. ಪ್ಲಗ್ ಕೀ, and this is positive and this is negative, and this is resistance, current flowing through in this direction. Okay, second one ಯಾಕೆ, so that ammeter do not alter the current, because I is inversely proportional to the resistance, right? Next, second ಆಯ್ತು. Third one, two VI graphs A and B for series and parallel combination of two resistors are shown in the giving reason state which graph shows a series and parallel combination of the resistors. ನೋಡಿ, I versus V graph ಕೊಟ್ಟಿದ್ದಾರೆ ಅಂದ್ರೆ ಕಂಡಕ್ಟನ್ಸ್. ಸೊ therefore ಕಂಡಕ್ಟನ್ಸ್ ಆಫ್ B is greater than ಕಂಡಕ್ಟನ್ಸ್ ಆಫ್ A. ಬಟ್ ರೆಸಿಸ್ಟೆನ್ಸ್ ತಗೊಂಡ್ರೆ ರೆಸಿಸ್ಟೆನ್ಸ್ ಉಲ್ಟಾ ರೆಸಿಪ್ರೋಕಲ್. ಓಕೆ, ರೆಸಿಸ್ಟೆನ್ಸ್ ಆಫ್ A is greater than ರೆಸಿಸ್ಟೆನ್ಸ್ ಆಫ್ B. ನಮಗೆ ಸೀರೀಸ್ ಕಾಂಬಿನೇಷನ್ ಏನಾಗಿರುತ್ತೆ, the equivalent resistance will be greater than the individual highest resistance used in the circuit. Parallel combination ಗೆ the equivalent resistance will be minimum compared to the lowest ಅಥವಾ least resistance used in the circuit. ಅಂದ್ರೆ ಇಲ್ಲಿ RA will be series and RB is parallel. Okay, next, an electric iron of resistance 20 ohm, a current of 5 ampere, calculate the heat developed in 30 seconds is the question. Okay, so ಇಲ್ಲಿ resistance ಕೊಟ್ಟಿದ್ದಾರೆ R, current ಕೊಟ್ಟಿದ್ದಾರೆ I, and time ಕೊಟ್ಟಿದ್ದಾರೆ T. ಸೊ ನಾನು ನಿಮಗೆ ಇದು ಹೋಮ್ ವರ್ಕ್ ಆಗಿ ಕೊಡ್ತೀನಿ, I² RT. ಸೊ ನಿಮ್ಮ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗಾಟ್ ಇಟ್? ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ತಿಳಿಸಿ. ನೆಕ್ಸ್ಟ್, ವಿಚ್ ಯೂಸಸ್ ಮೋರ್ ಎನರ್ಜಿ, ಆ 250 watt TV set in 1 hour or a 1200 watt toaster in 10 minutes? ಸೊ ಎಲೆಕ್ಟ್ರಿಕಲ್ ಎನರ್ಜಿ ಫೈಂಡ್ ಮಾಡಬೇಕು. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಇನ್ ಕಿಲೋವ್ಯಾಟ್ ಅವರ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ TV set, ಓಕೆ. ಸೊ ಪವರ್ ಎಷ್ಟಿದೆ, 250 watt. ಓಕೆ, ಆ್ಯಂಡ್ ಟೈಮ್ 1 hour. ಸೊ ಕಿಲೋವ್ಯಾಟ್ ಅವರ್ ಬೇಕಂದ್ರೆ P ಇಂಟು T ಫಾರ್ಮುಲಾ, ಕಿಲೋವ್ಯಾಟ್ ಅವರಲ್ಲಿ ಬೇಕಂದ್ರೆ P is 250 into 1 hour divided by
1000 ಯಾಕೆ? ಬಿಕಾಸ್ ವಿ ಹ್ಯಾವ್ ಟು ಕನ್ವರ್ಟ್ ದ್ಯಾಟ್ ಇಂಟು kilowatt. Okay, 1000 kilowatt. Now 1010 and 25 divided by 4 andre 1/4, that is 0.25 kilowatt hour. ಅಂದ್ರೆ ಇಲ್ಲಿ ಬರೀತು ನೋಡಿ, energy consumed by TV set is 0.25 kilowatt hour. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಟೋಸ್ಟರ್. ಸೊ ಇಲ್ಲಿ ಪವರ್ ಎಷ್ಟಿದೆ? 1200 ವಾಟ್. ಇದನ್ನ ಕಿಲೋ ವಾಟ್ಗೆ ಕನ್ವರ್ಟ್ ಮಾಡೋಣ. 1200 ಡಿವೈಡೆಡ್ ಬೈ 1000 ಕಿಲೋ ವಾಟ್, ರೈಟ್? 2020 ಹೋಗುತ್ತೆ, ರೈಟ್? ಮಿಕ್ಕಿದ್ದು ಯಾ ಹೇಗೆ? 2020 2 6 12 2 5 10. ಓಕೆ, ಕಿಲೋ ವಾಟ್. ಈಗ ಟೈಮ್ ನೋಡೋಣ. ಟೈಮ್ ಎಷ್ಟು? 10 ಮಿನಿಟ್ಸ್, ರೈಟ್? ಈ 10 ಮಿನಿಟ್ಸ್ನ ಅವರ್ಸ್ಗೆ ಕನ್ವರ್ಟ್ ಮಾಡೋಣ. 10 ಡಿವೈಡೆಡ್ ಬೈ 60 hours. So 1010 get cancelled. So finally time ಎಷ್ಟು? 1/6, right? So next ನೋಡೋಣ. So energy consumed by toaster, okay, toaster ಅಂತ ಹೇಳ್ತೀನಿ ಇಲ್ಲಿ, that is equal to P into T. P ಎಷ್ಟು? 6/5 kilowatt into time is 1/6. So that is 1/5 kilowatt hour. ಅಥವಾ electrical energy consumed by toaster, that is equal to, so 0.20 kilowatt hour. ಅಂದ್ರೆ electrical energy consumed by TV is greater than electrical energy consumed by toaster. ಎಷ್ಟಿದೆ? 0.25 kilowatt hour, that is greater than 0.20 kilowatt hour. ಓಕೆ, ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಇಲ್ಲಿ ಆಲ್ರೆಡಿ ಆನ್ಸರ್ ಸಹಿತ ಬರ್ದಿದ್ವಿ, ರೈಟ್? ನೆಕ್ಸ್ಟ್, ಓಕೆ, ಸೊ ಇಷ್ಟು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ಸೊ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಕ್ವಶನ್ಸ್ನ. ಏನಾದರೂ ಡೌಟ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಷ್ಟು ಹೇಳ್ತಾ ಮತ್ತೆ ನೆಕ್ಸ್ಟ್ ಸೂಪರ್ 30 ಕ್ವಶನ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ದಟ್ ಈಸ್ ಸೂಪರ್ 30 ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಟಿಲ್ ದೆನ್, ಟೇಕ್ ಕೇರ್, ಬೈ ಬಾಯ್.